ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನೀವು ಈ ಚಾಪ್ಟರ್ ನ 7ನೇ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈಗಾಗಲೇ 6 ಚಾಪ್ಟರ್ ಗಳನ್ನ ವಿಡಿಯೋಗಳನ್ನ ಮಾಡಿದೀನಿ. ಆ ವಿಡಿಯೋಗಳನ್ನ ಚೆಕ್ ಮಾಡಿ ನೆಕ್ಸ್ಟ್ ಈ ಚಾಪ್ಟರ್ ಗೆ ಜಂಪ್ ಆಗಿ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ಗೈಸ್, ನಾನು ಯಾಕೆ ನಿಮ್ಗೆ ಪ್ರೀವಿಯಸ್ ಮಾಡಿರ್ತಕ್ಕಂತಹ ಚಾಪ್ಟರ್ ಗಳನ್ನ ವಿಡಿಯೋಗಳನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ಗೈಸ್, ನಿಮ್ಮ ಫಸ್ಟ್ ಚಾಪ್ಟರ್ ಯಾವ್ದು ಓದಿದ್ರಾ? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ನ ನೋಡಿದ್ರಿ. ಆ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಒಂದು ಕಾನ್ಸೆಪ್ಟ್ ನ ನೋಡಿದ್ರಿ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅನ್ಬಿಟ್ಟು. ಏನು ಒಂದು ಮ್ಯಾನೇಜ್ಮೆಂಟ್ ಏನೇನು ಫಂಕ್ಷನ್ ಅನ್ನ ಮಾಡಿರುತ್ತೆ ಅಂತ ಅನ್ಬಿಟ್ಟು, ಅದರಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತ ಅನ್ಬಿಟ್ಟು ಜಸ್ಟ್ ಪಾಯಿಂಟ್ಸ್ ಗಳನ್ನ ನೀವು ನೋಡ್ತಿದ್ರಿ. ಬಟ್ ಅದಾದ್ಮೇಲೆ ಬಂದಿರತಕ್ಕಂತಹದ್ದು ಚಾಪ್ಟರ್ ಗಳು ಯಾವುದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಎರಡನೇದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮೂರನೇದು ಬಿಸ್ನೆಸ್ ಎನ್ವೈರನ್ಮೆಂಟ್ ಆದ್ಮೇಲೆ ಅಲ್ಲಿ ಕೀ ಪಾಯಿಂಟ್ಸ್ ಗಳು ಏನು ಓದಿದಲ್ಲ ಆ ಕೀ ಪಾಯಿಂಟ್ಸ್ ಈಗ ಇಲ್ಲಿ ಪಾಯಿಂಟ್ ಗಳಾಗಿ ಏನು ಚಾಪ್ಟರ್ ಗಳಾಗಿದೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂತ ಅಂದ್ಬಿಟ್ಟು ಹೀಗೆ ಕಂಟ್ರೋಲಿಂಗ್ ಅನ್ನೋದು ಇನ್ನ ನೆಕ್ಸ್ಟ್ ಚಾಪ್ಟರ್ ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಇಂಟರ್ಲಿಂಕ್ ಇರ್ತಾ ಹೋಗುತ್ತೆ. ನೀವು ಒಂದಾದ್ಮೇಲೆ ಇನ್ನೊಂದು ಚಾಪ್ಟರ್ ನ ನೋಡೋದ್ರಿಂದ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನೀವು ಆ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ಹಾಗಾದ್ರೆ ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್, ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಈ ಡೈರೆಕ್ಟಿಂಗ್ ಅಂತ ಚಾಪ್ಟರ್ ನಿಮ್ಗೆ ಈಗಾಗಲೇ ಸುಮಾರು ಸಲ ನಾನು ಹೇಳಿದ್ದೀನಿ. ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್? ದೇರ್ ಆರ್ 4 ಪಾರ್ಟ್ಸ್ ಆರ್ ದೇರ್, ರೈಟ್? 4 ಪಾರ್ಟ್ ಗಳಿದೆ ಅಲ್ವಾ? ಹಾಗಾದ್ರೆ ಯಾವ್ಯಾವ ಪಾರ್ಟ್? ಪಾರ್ಟ್ ಎ. ಪಾರ್ಟ್ ಎಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳು ಎಷ್ಟು ಮಾರ್ಕ್ಸ್ ಅನ್ನೋದಾಗಿರುತ್ತೆ? ಎಸ್, ಒಂದು ವರ್ಗನ ಮಾರ್ಕ್ಸ್ ನಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಪಾರ್ಟ್ ಎ ಅಲ್ಲಿ 2 ಕ್ವಶನ್ ಗಳನ್ನ ಕೇಳ್ತಾರೆ. ನೀವು ಈಸಿಯಾಗಿ 2 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ನೆಕ್ಸ್ಟ್ ಪಾರ್ಟ್ ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು ಕ್ವಶನ್ ಎಷ್ಟು ಮಾರ್ಕ್ಸ್ ಇಂದ ಆಗಿರುತ್ತೆ? 2 ಮಾರ್ಕ್ಸ್ ಇಂದ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, ಸೊ ಈಸಿಯಾಗಿ 2 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳಿಗೆ ಎಷ್ಟು ಮಾರ್ಕ್ಸ್ ಆಗಿರುತ್ತೆ? 4 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ನ ಕೇಳೋದಿಲ್ಲ. ಹಾಗಾದ್ರೆ ಪಾರ್ಟ್ ಲಾಸ್ಟ್ ಯಾವುದು? ಪಾರ್ಟ್ ಡಿ. ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ? 8 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಗೆ ಎಷ್ಟು ಮಾರ್ಕ್ಸ್ ಗೆ ಎಷ್ಟು ಕ್ವಶನ್ ಬರುತ್ತೆ ಅನ್ನಂಗಾಯ್ತು? 4 ಕ್ವಶನ್ ಗಳು ನಿಮ್ಮ ಎಕ್ಸಾಮ್ ಗೆ ಅಪಿಯರ್ ಆಗುತ್ತೆ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅಂತ ಹೇಳ್ತಿದ್ರೆ 12 ಮಾರ್ಕ್ಸ್ ಇದರಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ 4 ಕ್ವಶನ್ 100 ಮಾರ್ಕ್ಸ್ ನ ಈ ರೀತಿಯಾಗಿ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಏನ್ ಡೈರೆಕ್ಟಿಂಗ್ ಅಂತಂದ್ರೆ, ಕನ್ನಡದಲ್ಲಿ ಡೈರೆಕ್ಟಿಂಗ್ ಅಂತಂದ್ರೆ ನಿರ್ದೇಶನ. ಏನು ಒಂದು ಬಿಸ್ನೆಸ್ ನಡಿಬೇಕು ಅಂತಂದ್ರೆ ಒಬ್ರು ಗೈಡ್ ಮಾಡ್ಬೇಕು, ಯಾವ ತರ ಬಿಸ್ನೆಸ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಡೈರೆಕ್ಟ್ ಮಾಡ್ಬೇಕು ಅಂದ್ರೆ ಒಂದು ಮಾರ್ಗಸೂಚಿಯನ್ನ ತೋರಿಸಬೇಕು ಅಥವಾ ದಿಕ್ಕನ್ನ ತೋರಿಸ್ಬೇಕು. ನಾವು ಈ ತರ ಬಿಸ್ನೆಸ್ ನ ಮಾಡೋದ್ರಿಂದ ಈ ಮೆಥಡ್ ಅಥವಾ ಟೆಕ್ನಿಕಲಿ ಮೆಥಡ್ ಅನ್ನ ಯೂಸ್ ಮಾಡೋದ್ರಿಂದ ನಾವು ಆದಷ್ಟು ಬೇಗ ನಮ್ಮ ಗೋಲು ಅಥವಾ ಅಚೀವ್ಮೆಂಟ್ಸ್ ಅಥವಾ ಟಾರ್ಗೆಟ್ ಏನಿದೆ ಅದನ್ನ ರೀಚ್ ಮಾಡ್ಬೋದು ಅಂತ ಅನ್ನೋದನ್ನೇ ಡೈರೆಕ್ಟಿಂಗ್ ಅಂತ ಅಂತಾರೆ. ಹಾಗಾದ್ರೆ ಡೈರೆಕ್ಟಿಂಗ್ ನ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್, directing refer to the process of instructing, guiding, counseling, motivating and leading people in an organization to achieve its objective. ಏನ್ ಹೇಳ್ತಾ ಇದ್ರೆ, ಯಾವುದು ಡೈರೆಕ್ಟಿಂಗ್ ಅಂತ ಅಂತಕ್ಕಂತಹದ್ದು ಒಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ರೆ. ಪ್ರೋಸೆಸ್ ಅಂತ ಅಂತಂದ್ರೆ ಏನು? ಪ್ರಕ್ರಿಯೆ. ಬರ್ಕಳಿ, ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಬೇಕಾದ್ರೆ ಹಾಗೇನೆ ಬರ್ಕಳಿ. ಪ್ರಕ್ರಿಯೆ ಅಂತ ಹೇಳ್ತಾ ಇದಾರೆ. ಆ ಪ್ರಕ್ರಿಯೆ ಡೈರೆಕ್ಟಿಂಗ್ ಅನ್ನತಕ್ಕಂತಹದ್ದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಏನೇನ್ ಕೆಲಸಗಳಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಅಂದ್ರೇನು? ಸೂಚನೆ. ಬರ್ಕಳಿ ಎಲ್ಲ. ಹಾಗೆ ಗೈಡಿಂಗ್ ಅಂತಂದ್ರೆ ಮಾರ್ಗದರ್ಶನ. ಹಾಗೆ ಕೌನ್ಸಿಲಿಂಗ್ ಅಂತಂದ್ರೆ ಸಲಹೆ. ಮೋಟಿವೇಶನ್ ಅಂತಂದ್ರೆ ಪ್ರೇರೇಪಣೆ. ಹಾಗೆ ಲೀಡಿಂಗ್ ಅಂದ್ರೆ ನಿರ್ದೇಶನ. ಸೊ ಡೈರೆಕ್ಟಿಂಗ್ ಅಂತ ಅನ್ನೋದು ಒಂದು ಪ್ರೋಸೆಸ್ ಅಂತ ಹೇಳ್ತಾ ಇದಾರೆ, ಅದೊಂದು ಪ್ರಕ್ರಿಯೆ ಅಂತ ಹೇಳ್ತಿದ್ರೆ. ಆ ಪ್ರಕ್ರಿಯೆಯಲ್ಲಿ ಏನೇನಿದೆ? ಸೂಚನೆಗಳನ್ನ ಕೊಡ್ತಾರೆ, ಮಾರ್ಗದರ್ಶನವನ್ನ ಮಾಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಪ್ರೇರೇಪಣೆಯನ್ನ ನೀಡ್ತಾರೆ, ನಿರ್ದೇಶನವನ್ನ ನೀಡ್ತಾರೆ. ಅದನ್ನೆಲ್ಲ ಏನಕ್ಕೆ ನೀಡ್ತಾರೆ ಅಂತಂದ್ರೆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಇರುತ್ತೆ. ಆ ಆಬ್ಜೆಕ್ಟಿವ್ ನ ಅಂದ್ರೆ ಒಂದು ಗುರಿ ಇರುತ್ತೆ. ಪ್ರತಿಯೊಂದು ಬಿಸ್ನೆಸ್ಗೂ ಅದರದೇ ಆದಂತಹ ಗುರಿಗಳಿರುತ್ತೆ. ಪ್ರಾಫಿಟ್ ಮಾಡ್ಬೇಕು, ಎಕ್ಸ್ಪಾನ್ಷನ್ ಮಾಡ್ಬೇಕು, ತುಂಬಾ ಎಂಪ್ಲಾಯೀಸ್ ಗಳಿಗೆ
ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ನ ಗುರಿಯನ್ನ ಮುಟ್ಲಿಕ್ಕೋಸ್ಕರ ಈ ಎಲ್ಲಾ ಏನ್ ಮಾಡ್ತಾರೆ, ಪ್ರಕ್ರಿಯೆಯನ್ನ ಮಾಡ್ತಾರೆ. ಯಾವ್ಯಾವ ಪ್ರಕ್ರಿಯೆ? ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಪ್ರೇರೇಪಣೆಯನ್ನ ನೀಡ್ತಾರೆ, ಹಾಗೆ ನಿರ್ದೇಶನವನ್ನ ಮಾಡ್ತಾರೆ. ಏನಕ್ಕೋಸ್ಕರ ಅಂದ್ರೆ ಒಂದು ಆರ್ಗನೈಸೇಷನ್ ನ ಅಚೀವ್ಮೆಂಟ್ ನ ಮಾಡ್ಲಿಕ್ಕೋಸ್ಕರ, ಗೋಲ್ ಗಳನ್ನ ರೀಚ್ ಮಾಡ್ಲಿಕ್ಕೋಸ್ಕರ ಮಾಡ್ತಾರೆ. ಅದನ್ನ ಏನ್ ಹೇಳ್ತಾರೆ? ಡೈರೆಕ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು. ಹಾಗಾದ್ರೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟಿಂಗ್ ಮೀನ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಅಂಡ್ ಗೈಡಿಂಗ್ ಪೀಪಲ್ ಇನ್ ಡೂಯಿಂಗ್ ವರ್ಕ್. ಏನ್ ಹೇಳ್ತಾ ಇದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟಿಂಗ್ ಅಂತಂದ್ರೆ ಒಬ್ಬ ಯಾರು ಎಂಪ್ಲಾಯಿಗಳು ಇರ್ತಾರೆ ಅವ್ರಿಗೆ ನೀವು ಹೇಗೆ ಕೆಲಸ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಕ್ಕಂತಹದ್ದು, ಗೈಡೆನ್ಸ್ ನ ಕೊಡ್ತಕ್ಕಂತಹದ್ನೇ ಡೈರೆಕ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ. ಇಟ್ ಈಸ್ ಒನ್ ಆಫ್ ದ ಕೀ ಮ್ಯಾನೇಜೀರಿಯಲ್ ಫಂಕ್ಷನ್ ಪರ್ಫಾರ್ಮ್ಡ್ ಬೈ ಎವ್ರಿ ಮ್ಯಾನೇಜರ್. ಏನ್ ಹೇಳ್ತಾ ಇದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರು ಮ್ಯಾನೇಜರು ಈ ಡೈರೆಕ್ಟಿಂಗ್ ನ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೈರೆಕ್ಟಿಂಗ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು? ಅದೊಂದು ಪ್ರೋಸೆಸ್ ಅಂತ ಗೊತ್ತಾಯ್ತು. ಪ್ರೋಸೆಸ್ ಅಲ್ಲಿ ಏನೇನ್ ಕೆಲಸಗಳು ಬರ್ತವೆ? ಇನ್ಸ್ಟ್ರಕ್ಟಿಂಗ್, ಗೈಡಿಂಗ್, ಕೌನ್ಸಿಲಿಂಗ್, ಮೋಟಿವೇಟಿಂಗ್ ಮತ್ತೆ ಲೀಡಿಂಗ್ ಅನ್ನೋದು ಇಷ್ಟನ್ನು ಕೂಡ ಒಬ್ಬ ಮ್ಯಾನೇಜರು ಮಾಡ್ಬೇಕಾಗತ್ತೆ. ಅದು ಅವನ ರೋಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಿಮ್ಗೆ ಡೈರೆಕ್ಟಿಂಗ್ ಅಂತಂದ್ರೆ ಮೀನಿಂಗ್ ಏನು ಅನ್ನೋದು ಅರ್ಥ ಆಯ್ತು. ಓಕೆನಾ? ನಿಮ್ಗೆ 2 ಮಾರ್ಕ್ಸ್ ಏನಾರ ಕೇಳಿದ್ರೆ ವಾಟ್ ಡು ಯು ಮೀನ್ ಬೈ ಡೈರೆಕ್ಟಿಂಗ್ ಅಂತ ಅಂದ್ಬಿಟ್ಟು ನೀವು ಈ ಪಾಯಿಂಟ್ಸ್ ನ ಬರೆದ್ರೆ ಸಾಕಾಗಿರುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ತೀರ ನೀವು. ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ನಾನು ಪಾಠ ಮಾಡ್ಬೇಕಾದ್ರೇನೆ ಅಲ್ಲೇನೆ ಫೋಟೋಗಳು ಬರ್ತಾ ಹೋಗುತ್ತೆ. ಆ ಫೋಟೋಗಳು ಏನ್ನ ಇಂಡಿಕೇಟ್ ಮಾಡುತ್ತೆ, ಅದನ್ನ ಏನ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಒಬ್ರು ಮ್ಯಾನೇಜರ್ ಏನ್ ಮಾಡ್ತಾ ಇದಾರೆ, ಅವರ ಸಬಾರ್ಡಿನೇಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕುತ್ಕೊಂಡು ಡೈರೆಕ್ಟ್ ಮಾಡ್ತಿದಾರೆ ಯಾವ ತರ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾನೆ. ಯಾವ ಆರೋ ಮಾರ್ಕ್ ಅಲ್ಲಿ ನಾವು ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂದ್ರೆ ಯಾವ ಪಾತಲ್ಲಿ ನಡ್ಕೊ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಹಾಗಾದ್ರೆ ಡೈರೆಕ್ಟಿಂಗ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ರೆ ಏನು? ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು. ನಿರ್ದೇಶನದ ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗಾದ್ರೆ ಮೊದಲನೇದು ಇನಿಷಿಯೇಟ್ ಆಕ್ಷನ್. ಏನ್ ಹೇಳುತ್ತೆ? ಯಾವುದೇ ಕೆಲಸವನ್ನ ಪ್ರಾರಂಭಿಸ್ಬೇಕು ಅಂತಂದ್ರೆ ಅದು ಇನಿಷಿಯೇಟಿವ್ ನ ತಗೊಂಡು ಕೆಲಸವನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೈಡ್ ಆಗಿರೋದಕ್ಕಿಂತ ಏನ್ ಮಾಡುತ್ತೆ? ಕೆಲಸವನ್ನ ಪ್ರಾರಂಭಿಸಕ್ಕೆ ಪ್ರೇರೇಪಣೆಯನ್ನ ನೀಡುತ್ತೆ ಡೈರೆಕ್ಟಿಂಗು. ಕೆಲಸವನ್ನ ಪ್ರಾರಂಭಿಸಕ್ಕೆ ಪ್ರೇರಣೆ. ನೀವು ಏನ್ ಮಾಡಿ ಅಂತಂದ್ರೆ ನಾನು ಪಾಯಿಂಟ್ ಹೇಳ್ಬೇಕಾದ್ರೆ ಅದ್ರ ಮುಂದೆ ನಾನು ಕನ್ನಡದಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಆ ಪಾಯಿಂಟ್ ಗಳನ್ನ ಬರ್ಕೊಂಡಿರಿ. ಸೊ ನೀವು ನೆನಪಾಗಿದ ತಕ್ಷಣ ನೀವು ಇನ್ನೊಂದ್ಸಲ ಆ ಕೀ ಪಾಯಿಂಟ್ ಯಾವ್ದು ಶೀಟ್ ಅಂತ ತೆಗ್ದಿದ ತಕ್ಷಣ ನಿಮಗೆ ನೆನಪಾಗ್ಬಿಡುತ್ತೆ. ಇನಿಷಿಯೇಟ್ ಆಕ್ಷನ್ ಅಂತಂದ್ರೆ ಏನು, ನಾನು ಏನ್ ಹೇಳಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಕೆಲಸಗಳನ್ನ ಮಾಡಕ್ಕೆ ಪ್ರೇರೇಪಣೆಯನ್ನ ನೀಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಲ್ ಪರ್ವಾಸಿವ್. ಏನ್ ಹೇಳ್ತಾ ಇದ್ರೆ ಪರ್ವಾಸಿವ್ ಅಂತಂದ್ರೆ ವಿಶ್ವವ್ಯಾಪಕವಾಗಿದೆ. ಇದು ದೊಡ್ಡ ಇಡೀ ನಮ್ ಇಂಡಿಯಾದಲ್ಲಿ ಮಾತ್ರನೇ ಡೈರೆಕ್ಟಿಂಗ್ ಮಾಡ್ತಕ್ಕಂತಹದ್ದು, ಅಥವಾ ಭೂಟಾನ್ ಅಲ್ಲಿ ಮಾತ್ರನೇ ಮಾಡ್ತಕ್ಕಂತಹದ್ದು, ಅಮೆರಿಕದಲ್ಲಿ ಮಾತ್ರನೇ ಅಥವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮಾತ್ರನೇ ಮಾಡ್ತಕ್ಕಂತಹದ್ದು ಅನ್ನೋದು ಇಲ್ಲ. ಇಡೀ ಪ್ರಪಂಚದ ಎಲ್ಲಾ ದೇಶದಲ್ಲೂ ಏನೇ ಒಂದು ಚಿಕ್ಕ ಆರ್ಗನೈಸೇಷನ್ ಆಗ್ಲಿ, ದೊಡ್ಡ ಆರ್ಗನೈಸೇಷನ್ ಆಗ್ಲಿ, ಅದು ಪ್ರಾಫಿಟ್ ಆರ್ಗನೈಸೇಷನ್ ಆಗ್ಲಿ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗ್ಲಿ, ಅಲ್ಲಿ ಡೈರೆಕ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದು ವಿಶ್ವವ್ಯಾಪಕವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ 3ನೇ ಪಾಯಿಂಟ್ ಏನು? ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳ್ತಾ ಇದಾರೆ. ನಿರಂತರವಾದ ಪ್ರಕ್ರಿಯೆ. ಏನು ಇದು? ಕಂಟಿನ್ಯೂಸ್ ಆಗಿ ಡೈರೆಕ್ಟಿಂಗ್ ನ ಮಾಡ್ತಾ ಇರಬೇಕು. ಎಂಪ್ಲಾಯಿಗಳು ಇರ್ತಾರೆ ಒಂದು ಆರ್ಗನೈಸೇಷನ್ ಅಲ್ಲಿ, ಸುಪೀರಿಯರ್ ಮತ್ತೆ ಸಬಾರ್ಡಿನೇಟ್ ಇರ್ತಾರೆ. ಸುಪೀರಿಯರ್ ಸಬಾರ್ಡಿನೇಟ್ ಗೆ ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿರಂತರವಾಗಿ ಅವನಿಗೆ ಪ್ರೇರೇಪಣೆಯನ್ನ ನೀಡ್ತಾ ಇರ್ಬೇಕು, ಡೈರೆಕ್ಟ್ ಅನ್ನ ಮಾಡ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು 3ನೇ ಪಾಯಿಂಟ್ ಹೇಳ್ತಾರೆ. ಹಾಗಾದ್ರೆ 4ನೇ ಪಾಯಿಂಟ್ ಏನು? ಫ್ಲೋ ಫ್ರಮ್ ಟಾಪ್ ಟು ಬಾಟಮ್. ಈಗ ಆರ್ಗನೈಸೇಷನ್ ಅಲ್ಲಿ ದೇರ್ ಆರ್ 3 ಸ್ಟೇಜಸ್ ಆರ್ ದೇರ್ ಅಂತ ಅಂದ್ಬಿಟ್ಟು ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತೆ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಡೈರೆಕ್ಟಿಂಗ್ ಅಂತ ಅನ್ನೋದು ಮೇಲ್ಗಡೆಯಿಂದ ಟಾಪ್ ಇಂದ ಬಾಟಮ್ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದು. ಯಾವ ಕೆಲಸಗಳನ್ನ ಈಗ ಟಾಪ್ ಲೆವೆಲ್ ಅಲ್ಲೂ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಇರುತ್ತೆ. ಮಿಡಲ್ ಲೆವೆಲ್ ಅವರು ಏನ್ ಕೆಲಸನ ಆ ಟಾಪ್ ಲೆವೆಲ್ ಅವರು ಏನ್ ಇಟ್ಕೊಂಡಿದ್ದಾರೆ ಅದನ್ನ ಅಚೀವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಈ ಮಿಡಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಅವರು ಯಾವ ತರ ಸ್ಟ್ರಕ್ಚರಲ್ ಆಗಿ ವರ್ಕ್ ಮಾಡಿದ್ರೆ, ಯಾವ ತರ ಕೆಲಸವನ್ನ ತೆಗೆಸಿದ್ರೆ ಆ ಟಾರ್ಗೆಟ್ ರೀಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಿಡಲ್ ಲೆವೆಲ್ ಅವರು ಯೋಚನೆ ಮಾಡ್ತಾರೆ. ಅವರು ಆಪರೇಷನ್ ಲೆವೆಲ್ ಇಂದ ಕೆಲಸವನ್ನ ತೆಗೆಸ್ತಾರೆ. ಹಾಗಾಗಿ ಇದು ಟಾಪ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದು ಅಥವಾ ಫ್ಲೋ ಆಗಿ ಬರ್ತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 5th ಒಂದು ಏನು? ಡೀಲ್ಸ್ ವಿತ್ ಪೀಪಲ್. ಇದು ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳ ಜೊತೆ ಡೀಲ್ ಮಾಡುತ್ತೆ, ಅವ್ರ ಜೊತೆ ವರ್ಕ್ ಮಾಡುತ್ತೆ. ಇದು ಡೈರೆಕ್ಟಿಂಗ್
ಅಲ್ಲಿರ್ತಕ್ಕಂತಹ ಎಂಪ್ಲಾಯಿಗಳಿಗೆ ತಾನೇ ಡೈರೆಕ್ಟ್ ಮಾಡ್ಬೇಕಾಗಿರುತ್ತೋ, ಬೇರೆ ಕಂಪ್ನಿಲಿ ಇರತಕ್ಕಂತಹ ಎಂಪ್ಲಾಯಿಗಳಿಗೆ ಡೈರೆಕ್ಟ್ ಮಾಡ್ದ ಇಲ್ಲ, ಅಲ್ಲಿರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಅಥವಾ ಡೈರೆಕ್ಟರ್ ಯಾರು ಸುಪೀರಿಯರ್ ಸಬಾರ್ಡಿನೇಟ್ಸ್ ಗೆ ಡೈರೆಕ್ಟ್ ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ಪೀಪಲ್ ಗೆ ಡೈರೆಕ್ಟಿಂಗ್ ಪ್ರೋಸೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್ ಅಂತಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್, ಇದ್ರ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆ ನಿರ್ದೇಶನದ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ನಿರ್ದೇಶನದ ಪ್ರಾಮುಖ್ಯತೆ ಅಂತ, ಎವ್ರಿ ಆಕ್ಷನ್ ಈಸ್ ಇನ್ ದ ಆರ್ಗನೈಸೇಷನ್ ಈಸ್ ಇನಿಶಿಯೇಟೆಡ್ ಥ್ರೂ ಡೈರೆಕ್ಟಿಂಗ್ ಓನ್ಲಿ. ಏನ್ ಹೇಳ್ತಾ ಇದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಏನೇ ಕೆಲಸಗಳು ಆಗ್ಬೇಕು ಅಂತಂದ್ರೆ ಅದು ಡೈರೆಕ್ಟಿಂಗ್ ಮೂಲಕನೇ ನಡ್ಕೊ ಬರ್ತಕ್ಕಂತಹದ್ದು. ಯಾರೋ ಒಬ್ರು ಡೈರೆಕ್ಟ್ ಮಾಡಿದ್ರೆ ತಾನೇ ಏನ್ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ಈಗ ಒಂದು ಆರ್ಗನೈಸೇಷನ್ ಒಂದು ಆಬ್ಜೆಕ್ಟ್ ಇರುತ್ತೆ, ಆ ಆಬ್ಜೆಕ್ಟ್ ಗೋಸ್ಕರನೇ ಯಾವ್ದೋ ಒಂದು ಎಂಪ್ಲಾಯಿನ ತಗೊಂಡಿರ್ತಾರೆ, ಕರೆಕ್ಟಾ? ಒಂದು ಕಂಪನಿಗೆ ಅಥವಾ ಒಂದು ಆರ್ಗನೈಸೇಷನ್ ಗೋಲೇ ಇಲ್ಲ ಅಂತಂದ್ರೆ ಎಂಪ್ಲಾಯಿನ ತಗೊಂಡ್ರೆ ಏನಾಗುತ್ತೆ, ಅವನ ಹತ್ರ ಏನ್ ಕೆಲಸ ಮಾಡಿಸ್ತಾರೆ, ಹಂಗಾಗಿ ಕೆಲಸವನ್ನ ಮಾಡಿಸ್ಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಏನೇ ಕೆಲಸ ತಗಿಸ್ಬೇಕು ಅಂತಂದ್ರೆ ಅದು ಡೈರೆಕ್ಟಿಂಗ್ ಇಂದನೇ ಪ್ರೋಸೆಸ್ ಆಗ್ತಕ್ಕಂತಹದ್ದು ಅಂತ ಹೇಳ್ತಿದ್ದಾರೆ. ಡೈರೆಕ್ಟಿಂಗ್ ಗೈಡ್ ಟುವರ್ಡ್ಸ್ ಅಚೀವಿಂಗ್ ಕಾಮನ್ ಗೋಲ್ಸ್. ಆಗ್ಲೇ ಹೇಳಿದೀನಿ, ಡೈರೆಕ್ಟಿಂಗ್ ಏನ್ ಮಾಡುತ್ತೆ, ಒಂದು ಆರ್ಗನೈಸೇಷನ್ ನ ಆಬ್ಜೆಕ್ಟಿವ್ ಏನಿದೆ ಅದನ್ನ ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಥ್ರೂ ಡೈರೆಕ್ಟಿಂಗ್ ಮ್ಯಾನೇಜರ್ ನಾಟ್ ಓನ್ಲಿ ಟೆಲ್ ದ ಪೀಪಲ್ ಇನ್ ದ ಆರ್ಗನೈಸೇಷನ್ as to what they should do, when they should do and how they should do, but also see that their instructions are implemented in proper perspective. ಏನ್ ಹೇಳ್ತಾ ಇದ್ರೆ, ಪ್ರತಿಯೊಂದು ಆರ್ಗನೈಸೇಷನ್ ನಲ್ಲಿ ಮ್ಯಾನೇಜರು ಅವನ ಸಬಾರ್ಡಿನೇಟ್ಸ್ ಗಳು ಯಾರು ಇರ್ತಾರೆ ಅವ್ರಿಗೆ ಒಂದಷ್ಟು ಕೆಲಸಗಳನ್ನ ಹೇಳ್ತಾನೆ. ಏನು, ಯಾವ ಕೆಲಸ ಮಾಡ್ಬೇಕು, ಹೇಗ್ ಕೆಲಸ ಮಾಡ್ಬೇಕು. ನೋಡಿ ಇಲ್ಲಿ, ವಾಟ್ ದೇ ಶುಡ್ ಡು, ನೀವ್ ಏನ್ ಕೆಲಸ ಮಾಡ್ಬೇಕು, ಅವ್ರು ಏನ್ ಕೆಲಸ ಮಾಡ್ಬೇಕು ಸಬಾರ್ಡಿನೇಟ್ಸ್ ಗಳು, ಯಾವಾಗ ಮಾಡ್ಬೇಕು, ವೆನ್ ದೇ ಶುಡ್ ಡು, ಹೌ ಹೇಗ್ ಮಾಡ್ಬೇಕು ಅನ್ನೋದ್ರದ್ದು ಅಷ್ಟೇ ಹೇಳಲ್ಲ. ಅವರು ಕೆಲಸಗಳನ್ನ ಆದ್ಮೇಲೆ ಏನ್ ಹೇಳ್ತಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಾಟ್ ಓನ್ಲಿ ಟೆಲ್ ಪೀಪಲ್, ಅಲ್ಲಿ ಇರ್ತಕ್ಕಂತಹ ಕೆಲಸಕ್ಕೆ ನೀನ್ ಏನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಮಾತ್ರನೇ ಹೇಳೋದಿಲ್ಲ, ಬಟ್ ಆಲ್ಸೋ ಏನನ್ನ ಹೇಳಿರ್ತಾನಲ್ಲ ಆ ಮ್ಯಾನೇಜರು ಆ ಸಬಾರ್ಡಿನೇಟ್ಗೆ ಆ ಕೆಲಸಗಳು ಅಥವಾ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಎಷ್ಟು ಲೆವೆಲ್ಗೆ ಅಚೀವ್ಮೆಂಟ್ ಆಯ್ತು, ಆ ಕೆಲಸಗಳು ಎಷ್ಟು ಹೊರಗೆ ಬಂತು ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಅಂಡ್ ಇಂಪ್ಲಿಮೆಂಟೆಡ್ ಇನ್ ಎ ಪ್ರಾಪರ್ ವೇ. ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಆ ಇನ್ಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಆಗಿರುತ್ತೆ. ಇದು ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಏನೇನ್ ಪಾಯಿಂಟ್ಸ್ ಗಳಿದೆ ಅನ್ನೋದನ್ನ ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ. ಇನಿಶಿಯೇಟ್ ಆಕ್ಷನ್, ಆಗ್ಲೇ ಹೇಳಿದೀನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲೂ ಇನಿಶಿಯೇಟ್ ಆಕ್ಷನ್ ಅಂತಂದ್ರೆ ಏನು, ಒಂದು ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ಅದನ್ನ ಪ್ರಾರಂಭ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಿಹೇವಿಯರಲ್ ಸ್ಯಾಟಿಸ್ಫ್ಯಾಕ್ಷನ್, ಏನ್ ಬಿಹೇವಿಯರಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ, ಒಂದು ಯಾವ್ದಾದ್ರು ಕೆಲಸ ಆಗತ್ತೆ ಅಂತಂತಂದ್ರೆ ಆ ಕೆಲಸಕ್ಕೆ ತೃಪ್ತಿ ಇರುತ್ತೆ. ಈಗ ಸಬಾರ್ಡಿನೇಟ್ ಸುಪೀರಿಯರ್ ಸಬಾರ್ಡಿನೇಟ್ ಅಂದ್ರೆ ಒಂದು ಕೆಲಸಗಳನ್ನ ಕೊಟ್ಟಿರ್ತಾನೆ. ಈಗ ನಿಮ್ಮದೇ ಎಕ್ಸಾಂಪಲ್ ತಗೊಳ್ಳಿ, ನೀವ್ ಯಾವ್ದೋ ಒಂದು ಚಾಪ್ಟರ್ ನ ಕರೆಕ್ಟ್ ಆಗಿ ಕೂತ್ಕೊಂಡು ಒಂದು ಟೈಮ್ ರಿಸರ್ವ್ ಮಾಡ್ಕೊಂಡು ಓದಕ್ಕೆ ಅಂತ ಕೂತ್ಕೊಂಡಾಗ ನಿಮಗೆ ಅರ್ಥ ಫುಲ್ ಆಗೋಯ್ತು ಅಂತ ಅನ್ಕೊಳ್ಳಿ, ಅಥವಾ ನೀವ್ ಏನೋ ಟಾರ್ಗೆಟ್ ಇಟ್ರಿ, ಇಷ್ಟು ಈ ದಿನದಲ್ಲಿ ನಾನು ಇಷ್ಟು ಟಾಪಿಕ್ ನ ಕವರ್ ಮಾಡ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು ಅಂತ. ಆಗ ಓದಿ ಮುಗಿಸ್ಕೊಂಡಾಗ ಎಲ್ಲ ಮೈಂಡ್ ಸ್ಟೋರ್ ಮಾಡ್ಕೊಂಡಾಗ ನಿಮಗೆ ಖುಷಿ ಆಗುತ್ತಾ ಇರಲ್ವೋ? ಹಾಗೇನೆ ಒಂದು ಸುಪೀರಿಯರ್ ಸಬಾರ್ಡಿನೇಟ್ ಗೆ ಕೆಲಸ ಮಾಡಕ್ ಹೇಳಿದಾರೆ ಅಂತಂದ್ರೆ ಸಬಾರ್ಡಿನೇಟ್ ಮಾಡ್ದಾಗ್ಲೂ ಸಬಾರ್ಡಿನೇಟ್ಗೂ ಅವ್ನು ಮಾಡಿದ ಕೆಲಸ ಸಮಾಧಾನ ಇರುತ್ತೆ. ಹಾಗೆ ಸುಪೀರಿಯರು ಯಾವ ಗೈಡೆನ್ಸ್ ಈ ತರ ಕೆಲಸ ಮಾಡುವಂತ ಹೇಳ್ಕೊಟ್ಟಿದ್ದಕ್ಕೆ ತಾನೇ ಅವನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ದು. ಸೊ ಆ ತರ ತೃಪ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಿಹೇವಿಯರಲ್ ತೃಪ್ತಿ ಇರುತ್ತೆ ಅಂದ್ರೆ ಮಾನಸಿಕವಾಗಿಯೂ ಕೂಡ ತೃಪ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಚೀವ್ ಕೋಆರ್ಡಿನೇಷನ್, ಏನು ಕೋಆರ್ಡಿನೇಷನ್ ಅಂತಂದ್ರೆ ಹೊಂದಾಣಿಕೆ. ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಹೋದ್ರೆ ಮಾತ್ರನೇ ತಾನೇ ಒಂದು ಆರ್ಗನೈಸೇಷನ್ ಅಚೀವ್ಮೆಂಟ್ಸ್ ನ ರೀಚ್ ಮಾಡ್ಲಿಕ್ಕೆ ಆಗತಕ್ಕಂತಹ ಟಾರ್ಗೆಟ್ ನ ರೀಚ್ ಮಾಡ್ತಕ್ಕಂತಹದ್ದು. ಹಾಗಾಗಿ ಹೊಂದಾಣಿಕೆಯನ್ನ ಇದು ಮಾಡ್ಕೊಡುತ್ತೆ. ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್ ಏನು, ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಎಂಪ್ಲಾಯಿಗಳನ್ನ ಹೊಂದಾಣಿಸಿಕೊಂಡು ಹೋಗ್ತಕ್ಕಂತಹದ್ದು, ಕೋಆರ್ಡಿನೇಟ್ ಹೋಗ್ತಕ್ಕಂತಹದ್ದು ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫೋರ್ತ್ ಪಾಯಿಂಟ್ ಏನು, ಫೆಸಿಲಿಟೇಟ್ ಚೇಂಜಸ್. ಈಗ ಎನ್ವೈರನ್ಮೆಂಟ್ ಅಲ್ಲಿ ಅಥವಾ ಎಕಾನಮಿಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಯಾವ್ಯಾವ್ದು ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಜಿಯೋಗ್ರಾಫಿಕಲ್, ಈ ತರ ಬಹಳಷ್ಟು ಇದ್ರ ಬಗ್ಗೆ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದ್ರೂ ಹೊಸ ಚೇಂಜಸ್ ಆಯ್ತು ಅಂತಂದ್ರೆ ಡೈರೆಕ್ಟಿಂಗ್ ಮೂಲಕ ನಮ್ಮ ಆರ್ಗನೈಸೇಷನ್ ಒಳಗೂ ಏನ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಪ್ರೋಸೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕ್ರಿಯೇಟ್ ಎ ಸೌಂಡ್ ವರ್ಕ್ ಎನ್ವೈರನ್ಮೆಂಟ್. ಏನು ಸೌಂಡ್ ವರ್ಕ್ ಅಂತಂದ್ರೆ, ಸೌಂಡ್ ಅಂತಂದ್ರೆ ಇಲ್ಲಿ ಶಬ್ದ ಅಂತ ಅಲ್ಲ, ಅರ್ಥ ಆಯ್ತಾ? ಶಬ್ದ ಅಂತಂದ್ರೆ ಒಂದು ಸ್ವಸ್ಥ ಅಂತ, ಸ್ವಸ್ಥ ಕೆಲಸದ
ಏನು ಒಬ್ರು ಎಂಪ್ಲಾಯಿ ಅಥವಾ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಂತಂದ್ರೆ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಕಲ್ಚರ್ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ಈಗ ಒಂದು ಆಫೀಸ್ ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಿರ್ಬೇಕು, ಆಫೀಸ್ ಯಾವಾಗಲೂ ಕ್ಲೀನ್ ಆಗಿರ್ಬೇಕು. ಎಲ್ಲ ಡಸ್ಟ್ ಬಿದ್ದಿತ್ತು ಅಂತಂತಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಮನ್ಸಾಗತ್ತಾ? ಖಂಡಿತ ಇಲ್ಲ. ಎಂಪ್ಲಾಯಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಬಾಯಾರಿಕೆ ಆಗುತ್ತೆ, ತಸ್ಟಿ ಆಗುತ್ತೆ ಅಂತಂತಂದ್ರೆ ನೀರಿನ ವ್ಯವಸ್ಥೆ ಇರಬೇಕು, ಅದೇ ವೆಂಟಿಲೇಷನ್ ಕರೆಕ್ಟ್ ಆಗಿರ್ಬೇಕು, ಲೈಟ್ ನ ಕರೆಕ್ಟ್ ಆಗಿ ಅರೇಂಜ್ ಮಾಡಿರ್ಬೇಕು. ಸೊ ಆತರ ಡೈರೆಕ್ಟಿಂಗ್ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಯಾವ್ಯಾವ ಕೆಲಸಗಳು ಯಾವ್ಯಾವ ತರ ನಡೀಬೇಕು, ಮತ್ತೆ ಏನಂತಂದ್ರೆ ಕೆಲಸದ ಸ್ಥಳ ಹೇಗಿರ್ಬೇಕು, ಎಷ್ಟು ವ್ಯವಸ್ಥಿತವಾಗಿರ್ಬೇಕು, ಎಕ್ವಿಪ್ಮೆಂಟ್ ಗಳು ಬೇಕು. ಈಗ ಆಫೀಸ್ ಅಲ್ಲಿ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಈಗ ಸಿಸ್ಟಮೇ ಇಲ್ಲ ಅಂತಂತಂದ್ರೆ, ಒಂದು ಕೆಲಸ ಮಾಡಕ್ಕೆ ಲ್ಯಾಪ್ಟಾಪೇ ಇಲ್ಲ ಅಂತಂತಂದ್ರೆ ಮೌಸ್ ಬೇಕಾಗುತ್ತೆ, ಎಲ್ಲವೂ ಬೇಕಾಗುತ್ತೆ ಅಲ್ಲ. ಅದಕ್ಕೆ ಏನ್ ಎಕ್ವಿಪ್ಮೆಂಟ್ಸ್ ಗಳು ಬೇಕು, ಗೆಜೆಟ್ಸ್ ಗಳು ಬೇಕು. ಸೊ ಅದ್ರ ವ್ಯವಸ್ಥೆ ಎಲ್ಲ ಇರ್ಬೇಕು, ಸ್ಥಳನೂ ಇರ್ಬೇಕು, ಸ್ವಸ್ಥವಾಗಿ ಏನೇನ್ ಬೇಕೋ ಅವನ್ ಎಲ್ಲವನ್ನೂ ಕೂಡ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಕೆಲಸದ ಸ್ಥಳ ಸ್ವಸ್ಥವಾದಂತಹ ಅಥವಾ ಉತ್ತಮವಾದಂತಹ ಒಂದು ಆಫೀಸ್ ಅಟ್ಮಾಸ್ಫಿಯರ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ 6th ಪಾಯಿಂಟ್ ಏನು ಹೇಳ್ತಿದೆ? ಫೆಸಿಲಿಟೇಟ್ ಕಂಟ್ರೋಲ್. ಏನಾಗುತ್ತೆ, ಒಂದು ಆರ್ಗನೈಸೇಷನ್ ಅಲ್ಲಿ ಏನು ಕೆಲಸಗಳು ಕೈ ಮೀರಿ ಹೋಗ್ತಾ ಇವೆ ಅಂತಂತಂದ್ರೆ ಅಥವಾ ಕೈ ಮೀರಿ ಹೋಗದೆ ಇರಂಗೆ ಎಲ್ಲವನ್ನ ಜಾಗರೂಕವಾಗಿ ಒಂದು ಫ್ಲೋ ಒಳಗೆ ನಡ್ಕೊಂಡು ಹೋಗಂಗೆ ಇದು ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 7th ಪಾಯಿಂಟ್ ಏನ್ ಹೇಳ್ತಾ ಇದಾರೆ? ಇನ್ಕ್ರೀಸಸ್ ಇನ್ ಪ್ರೊಡಕ್ಟಿವಿಟಿ. ಇಲ್ಲಿ ಯಾವಾಗಲೂ ಡೈರೆಕ್ಟಿಂಗ್ ತುಂಬಾ ಚೆನ್ನಾಗಿ ನಡ್ಕೊ ಹೋಗೋದ್ರಿಂದ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಕೆಲಸಗಳು, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಪ್ರಾಡಕ್ಟ್ ಗಳನ್ನು ಕೂಡ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಪ್ರತಿದಿನ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲದೆ ನಡೆದಂತಹ ಒಂದು ಆರ್ಗನೈಸೇಷನ್ 100 ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಟೈಮ್ ಮ್ಯಾನೇಜ್ನ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ನ ಕ್ಲೀನ್ ಆಗಿ ಮಾಡಿದಂತಹ ಆರ್ಗನೈಸೇಷನ್ ಹಾರ್ಡ್ಲಿ 150-200 ತನಕ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು? ಡೆವಲಪ್ ಮ್ಯಾನೇಜರ್. ಏನ್ ಮಾಡುತ್ತೆ, ಇವತ್ತಿನ ಒಬ್ಬ ಸಬಾರ್ಡಿನೇಟ್ ಕೆಲಸವನ್ನ ತುಂಬಾ ಚೆನ್ನಾಗಿ ಸುಪೀರಿಯರ್ ಇಂದ ಕಲ್ತ ಅಂತಂದ್ರೆ ಅವನು ಕೂಡ ಮುಂದೆ 2-3 ವರ್ಷ ಅವನು ಸ್ಕಿಲ್ಸ್ ನ ತುಂಬಾ ಚೆನ್ನಾಗಿ ಕಲ್ತ ಆದ್ಮೇಲೆ ಅವನು ಏನಾಗ್ಬೋದು, ಮ್ಯಾನೇಜರ್ ಆಗ್ಬೋದು. ಮ್ಯಾನೇಜರ್ ಆಗಿ ಇನ್ನೊಬ್ರಿಗೆ ಡೈರೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದು ಮ್ಯಾನೇಜರ್ ಕೂಡ ಡೆವಲಪ್ ಮಾಡ್ತಾ ಇದೆ. ಇದು ಏನು ಡೈರೆಕ್ಟಿಂಗ್ ನ ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಏನು ಅಂತ ನೋಡೋಣ. ಏನು ಪ್ರಿನ್ಸಿಪಲ್ಸ್ ಅಂತಂದ್ರೆ ತತ್ವಗಳು. ಡೈರೆಕ್ಟಿಂಗ್ಗೆ ಏನು? ಡೈರೆಕ್ಟಿಂಗ್ ಅಂದ್ರೆ ನಿರ್ದೇಶನಕ್ಕೆ ಇರ್ತಕ್ಕಂತಹ ತತ್ವಗಳು ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಹೇಳ್ತಾ ಇದಾರೆ? ಮ್ಯಾಥ್ಸ್ ಗೈಸ್, ಇದು ನಿಮ್ಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ತುಂಬಾ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು ಒಂದೇನಂತಂದ್ರೆ ನೀವು ಅನ್ಸ್ಕೊಂಡಿರ್ಬೋದು, ಇನಿಷಿಯಲ್ ನಾನು ಹೇಳ್ಬೋದಾಗಿತ್ತೇನೋ ಇದನ್ನ. ಡೈರೆಕ್ಟಿಂಗ್ ಅಂತಂತಂದ್ರೆ ನಿಮ್ಗೆ ಇಲ್ಲಿ ನಿರ್ದೇಶನ ಅಂತ ಅನ್ನೋದು ಬೇರೆ ಹೇಳಿದೀನಿ. ನಿರ್ದೇಶನ ಅಂತ ಅನ್ನೋದು ನಾವು ಯಾವ ಪ್ರಾಸ್ಪೆಕ್ಟಿವ್ ಅಲ್ಲಿ ನಾವು ಇದನ್ನ ಯೋಚನೆ ಮಾಡ್ತಾ ಇದೀವಿ? ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಆ ಪ್ರಾಸ್ಪೆಕ್ಟಿವ್ ಅಲ್ಲಿ, ಆ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇದೀವಿ. ಕರೆಕ್ಟಾ? ಹಾಗಾದ್ರೆ ಡೈರೆಕ್ಟಿಂಗ್ ಅಂತ ಅನ್ನೋದನ್ನ ಬೇರೆ ಕಡೆನೂ ಯೂಸ್ ಮಾಡ್ತಾರೆ. ಎಲ್ಲಿ? ಮೂವಿಗಳನ್ನ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಹೌದಾ? ಆ ಡೈರೆಕ್ಷನ್ನೇ ಬೇರೆ, ಈ ಡೈರೆಕ್ಷನ್ನೇ ಬೇರೆ. ಆ ಡೈರೆಕ್ಷನ್ ನ ನೆನ್ಪಿಟ್ಕೊಟ್ಟು ನಿರ್ದೇಶನ ಮಾಡ್ತಾ ಇದಾರೆ ಅಂತಂದ್ರೆ ಅದು ಮ್ಯಾಚ್ ಆಗಂಗಿಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡೈರೆಕ್ಷನ್ ಅಂತಂದ್ರೆ ಮೂವಿ ಡೈರೆಕ್ಷನ್ ಅಲ್ಲ ನಾವು ಕಲಿತಾ ಇರ್ತಕ್ಕಂತಹದ್ದು. ಇಲ್ಲಿ ಮ್ಯಾನೇಜ್ಮೆಂಟ್ ಗೆ, ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ಡೈರೆಕ್ಷನ್ ಬಗ್ಗೆ ನಾವು ಕಲಿತಾ ಇರ್ತಕ್ಕಂತಹದ್ದು. ಹಾಗಾದ್ರೆ ಏನ್ ಹೇಳುತ್ತೆ? ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಏನ್ ಹೇಳ್ತಾ ಇದೆ? ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯೀಸ್ ಇಂದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಒಂದು ಆರ್ಗನೈಸೇಷನ್ ಅಲ್ಲಿ 5 ಜನ ವರ್ಕ್ ಮಾಡ್ಬೋದು, 10 ಜನ ವರ್ಕ್ ಮಾಡ್ಬೋದು. ಅವ್ರ ಮ್ಯಾಕ್ಸಿಮಮ್ ಪೊಟೆನ್ಶಿಯಾಲಿಟಿ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅವರು ಒಂದು ಆರ್ಗನೈಸೇಷನ್ ದೊಡ್ಡ ಲೆವೆಲ್ಗೆ ಬೆಳಿಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರ ಕೆಲಸಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ವ್ಯಕ್ತಿಗಳ ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಅವರು ಕೆಲಸವನ್ನ ತುಂಬಾ ಎಫಿಷಿಯಂಟ್ ಆಗಿ ಮಾಡಿ ಒಂದು ಆರ್ಗನೈಸೇಷನ್ ಟಾರ್ಗೆಟ್ ಏನಿದೆ, ಆಬ್ಜೆಕ್ಟಿವ್ ಏನಿದೆ, ಗೋಲ್ ಏನಿದೆ ಅದನ್ನ ರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೈರೆಕ್ಟಿಂಗ್. ಹಾಗಾದ್ರೆ ಎರಡನೇದು ಏನ್ ಹೇಳ್ತಿದೆ? ಹಾರ್ಮನಿ ಆಫ್ ಆಬ್ಜೆಕ್ಟಿವ್. ಹಾರ್ಮನಿ ಅಂತಂದ್ರೆ ಏನು? ಒಂದು ಸಂಸ್ಥೆಯ ಉದ್ದೇಶ ಇರುತ್ತೆ. ಕರೆಕ್ಟಾ? ಉದ್ದೇಶ ಇರುತ್ತೆ ಅಥವಾ ಗುರಿ ಇರುತ್ತೆ. ಆ ಗುರಿಯನ್ನ ತಲುಪಿಸಿಕ್ಕೆ ಹೊಂದಾಣಿಕೆ ಅಥವಾ ಸಾಮರಸ್ಯವನ್ನ ಮಾಡ್ಕೊಂಡು. ಸಾಮರಸ್ಯ ಅಂತಂತಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವುದೇ ಒಂದು ಗುರಿ ಇರುತ್ತೆ. ಆ ಗುರಿಯನ್ನ ರೀಚ್ ಮಾಡ್ಲಿಕ್ಕೆ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ ಗಳ ಜೊತೆ ಎಲ್ಲ ಸಾಮರಸ್ಯವನ್ನ ಮಾಡ್ಕೊಂಡು ಆ ಟಾರ್ಗೆಟ್ ನ ರೀಚ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದಾರೆ? ಯೂನಿಟಿ ಆಫ್ ಕಮಾಂಡ್.
ಆ ಕಮಾಂಡ್ ಅಂತಂದ್ರೆ ಏನು, ಆಜ್ಞೆ ಅಂತ ಬರ್ಕೊಳ್ಳಿ. ಯೂನಿಟಿ ಆಫ್ ಕಮಾಂಡ್. ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಏನೋ ಒಂದು ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇದಾರೆ ಅಂತಂದ್ರೆ ಆ ಆಬ್ಜೆಕ್ಟಿವ್ ವೈಸೇನೆ ಮಿಡಲ್ ಲೆವೆಲ್ ಮತ್ತೆ ಆಪರೇಷನ್ ಅವರು ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಒಂದು ಟಾಪ್ ಮ್ಯಾನೇಜ್ಮೆಂಟ್ ಅವರು ಒಂದು ಫಿಕ್ಸ್ ಇರುತ್ತೆ, ನಾವ್ ಈ ಟಾರ್ಗೆಟ್ ನ ಈ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆ ತರ ಒಂದ್ಸಲ ಕಮಾಂಡ್ ನ ಕೊಟ್ಬಿಟ್ರು ಅಂತಂದ್ರೆ ಆ ಕಮಾಂಡ್ ಪ್ರಕಾರನೇ ನಡಿಬೇಕಾಗತ್ತೆ. ಕಮಾಂಡ್ ಅಂತ ಅನ್ನೋದು ನೀವು NCC ಎಲ್ಲ ಕೇಳಿರ್ತೀರ, ಕರೆಕ್ಟಾ? ಒಂದ್ಸಲ ಕಮಾಂಡ್ ಕೊಟ್ರು ಅಂತ ಅಂದಿದ ತಕ್ಷಣ ಇದು ಹೆಂಗೆ ಇದ್ದವ್ರು ಏನ್ ಮಾಡ್ತಾರೆ, ಎಲ್ಲ ಅಲರ್ಟ್ ಆಗಿ ನಿಂತ್ಕೊಳ್ತಾರೆ ಅಲ್ವಾ ಕ್ಯಾಡೆಟ್ಸ್. ಹಾಗೇನೆ ಮಿಲಿಟರಿಗೂ ಅಷ್ಟೇ, ಒಂದ್ಸಲ ಏನು ಕಮಾಂಡ್ ಕೊಟ್ರು ಅಂತಂದ್ರೆ ಎಲ್ಲ ಅಲರ್ಟ್ ಆಗ್ತಾರೆ. ಹಾಗೇನೆ ಇಲ್ಲೂ ಕೂಡ ಒಂದು ಬಿಸ್ನೆಸ್ ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಕಮಾಂಡ್ ನ ನೀಡ್ತಾ ಇದಾರೆ, ಒಂದು ಆಜ್ಞೆಯನ್ನ ನೀಡ್ತಾ ಇದಾರೆ ಅಂತ ಅಂದಿದ ತಕ್ಷಣ ಎಲ್ಲರೂ ಅದ್ರ ಪ್ರಕಾರ ವರ್ಕ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಮೂರನೇ ಇಂಪಾರ್ಟೆಂಟ್ ಆಫ್ ಪ್ರಿನ್ಸಿಪಲ್ಸ್. ಅದಾದ್ರೆ ಫೋರ್ತ್ ಒನ್ ಏನು, ಅಪ್ರೋಪ್ರಿಯೇಟ್ ಡೈರೆಕ್ಷನ್ ಟೆಕ್ನಿಕ್. ಏನ್ ಹೇಳ್ತಾ ಇದ್ರೆ, ಒಂದು ದಿಕ್ಕಿನಲ್ಲಿ ನಡಿಬೇಕು ಅಂತಂದ್ರೆ ಡೈರೆಕ್ಷನ್ ಅಂತಂದ್ರೆ ಏನ್ ಹೇಳುತ್ತೆ, ಸೂಕ್ತವಾದಂತಹ ಮಾರ್ಗ. ಟೆಕ್ನಿಕ್ ಅಂತಂದ್ರೆ ತಂತ್ರ ಅಂತಾನು ಅಂತಾರೆ. ಈಗ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಅದನ್ನ ರೀಚ್ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನದ ಮೂಲಕ ಒಂದು ತಂತ್ರವನ್ನ ಎಳೆಯುತ್ತೆ. ಏನು ಒಂದು ಟೆಕ್ನಿಕ್ ಇತ್ತು. ಈಗ ನೋಡಿ ಇಲ್ಲಿ ನೀವು ಯಾವ್ದೋ ಒಂದು ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತಂತಂದ್ರೆ, ಈಗ ನಿಮ್ಮ ಎಕ್ಸಾಂಪಲ್ ನೇ ತಗೊಳ್ಳೋಣ. ನೀವು PUC ಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕು ಅಂತಂತಂದ್ರೆ ದಟ್ ವಿಲ್ ರಿಕ್ವೈರ್ ಬೋತ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡ್ಲೂ ಬೇಕಾಗುತ್ತೆ, ಸ್ಮಾರ್ಟ್ ವರ್ಕ್ ಅಲ್ಲಿ ಟೆಕ್ನಿಕಲಿ ಹೇಗೆ ಸ್ಕೋರ್ ಮಾಡ್ಬೇಕು ಅನ್ನೋ ಟೆಕ್ನಿಕ್ ಕೂಡ ಗೊತ್ತಿರ್ಬೇಕಾಗತ್ತೆ. ಹಾಗೇನೆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಚೀವ್ ಮಾಡ್ಬೇಕು ಅಂತಂದ್ರೆ ಯಾವ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು, ಯಾವ ಸೂಕ್ತವಾದಂತಹ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನ ಅದು ಫೋಕಸ್ ಮಾಡುತ್ತೆ. ಅದು ನಿರ್ದೇಶನದ ತತ್ವ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಐದನೇದೇನು, ಮ್ಯಾನೇಜೀರಿಯಲ್ ಕಮ್ಯುನಿಕೇಶನ್. ಏನು ಮ್ಯಾನೇಜೀರಿಯಲ್ ಕಮ್ಯುನಿಕೇಶನ್ ಅಂತಂದ್ರೆ, ಕಮ್ಯುನಿಕೇಶನ್ ಅಂತಂದ್ರೆ ಏನು, ಸಂವಹನ. ಮ್ಯಾನೇಜರಿಯಲ್ ಕಮ್ಯುನಿಕೇಶನ್ ಅಂತಂದ್ರೆ ಈಗ ಸಬಾರ್ಡಿನೇಟ್ ಯಾರು ಇರ್ತಾರಲ್ಲ ಅವನು ಕೆಲಸ ಮಾಡ್ತಾ ಇರ್ತಾನೆ, ಸುಪೀರಿಯರ್ ಇಂದ ಇನ್ಸ್ಟ್ರಕ್ಷನ್ ನ ತಗೊಳ್ತಾ ಇರ್ತಾನೆ. ಸುಪೀರಿಯರ್ ನಿಂದ ಇನ್ಸ್ಟ್ರಕ್ಷನ್ ನ ತಗೊಂಡು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅವನು ಎಕ್ಸ್ಪರ್ಟೈಸ್ ಆಗ್ಬಿಟ್ಟಿರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಒಂದು ಸಲ ಒಬ್ರು ಸೂಪರ್ವೈಸರ್ ಅಲ್ಲಿ ಒಂದು ಎಕ್ಸ್ಪರ್ಟೈಸ್ ಅಂಡರ್ ಅಲ್ಲಿ ಕೆಲಸವನ್ನ ಕಲ್ತು ಬಿಟ್ರೆ ಅವ್ರು ಏನಾಗ್ತಾರೆ, ನೆಕ್ಸ್ಟ್ ಅವರೇ ಮಾಡೆಲ್ ಅಂತ ಏನಾರು ಅವ್ರಿಗೆ ಅನಿಸ್ತಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಮಾಡೆಲ್ ತರನೇ ಅವರು ಇರ್ಲಿಕ್ಕೆ ಟ್ರೈ ಮಾಡ್ತಾರೆ. ನಿಮ್ಗೆ ಕೆಲವು ಸಲ ಅನ್ಸಿರ್ಬೋದು, ಕೆಲವು ಲೆಕ್ಚರ್ಗಳು ಪಾಠ ಮಾಡ್ಬೇಕಾದ್ರೆ ತುಂಬಾ ಇನ್ಸ್ಪೈರ್ ಆಗಿರ್ತಾರೆ. ಏನಕ್ಕೆ ಇನ್ಸ್ಪೈರ್ ಆಗಿರ್ತಾರೆ ಅಂತಂದ್ರೆ, ಅಫ್ಕೋರ್ಸ್ ನಾವು ಅಷ್ಟೇ, ನಾವು ಕಾಲೇಜಲ್ಲಿ ಓದ್ಬೇಕಾದ್ರೆ ನಮಗೂ ಒಂದಷ್ಟು ಲೆಕ್ಚರ್ಸ್ ಗಳು ಮೋಟಿವೇಟ್ ಮಾಡ್ತಾ ಇದ್ರು, ನಮ್ಗೆ ಇನ್ಸ್ಪೈರ್ ಆಗಿದ್ರು. ಯಾಕೆ ಅಂತಂದ್ರೆ ಅವ್ರ ವೇ ಆಫ್ ಕಮ್ಯುನಿಕೇಶನ್ ಆಗಿರ್ಲಿ, ಅವ್ರ ವೇ ಆಫ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಲಿ, ಅವ್ರು ಪಾಠ ಮಾಡ್ತಾ ಇರೋ ಸ್ಟೈಲ್ ಆಗಿರ್ಲಿ ನಮ್ಗೆ ತುಂಬಾ ಇಡಿಸ್ತಾ ಇರುತ್ತೆ. ಹಾಗಾಗಿ ಯಾರನ್ನ ನಾವು ಒಂದು ಮೋಟಿವೇಶನ್ ಆಗಿ ತಗೊಬಿಡ್ತೀವಿ, ಅವ್ರನ್ನ ಗೋಲ್ ತರ ಇಟ್ಕೊಳ್ತೀವಿ ಅಥವಾ ಅವರೇ ಒಂದು ಸುಪ್ರೀಂ ಅಂತ ಇಟ್ಕೊಂಡಿರ್ತೀವಿ, ನಮ್ಗೆ ಗೊತ್ತಾಗ್ಲಾರ್ದಂಗೆ ಈಗ ನಾವು ಮಾಡೆಲ್ ಅಂತ ಏನ್ ಇಟ್ಕೊಳ್ತೀವಲ್ಲ ಆ ಕ್ಯಾರೆಕ್ಟರ್ಗಳು ನಮ್ಗೆ ನಿಧಾನಕ್ಕೆ ಬರ್ತಾ ಹೋಗ್ತಾರೆ. ಅವ್ರು ಹೇಗೆ ಇರ್ತಾರೆ ಅದನ್ನೇ ಕೂಡ ನಾವು ಇಮಿಟೇಟ್ ಮಾಡ್ತಕ್ಕಂತಹ ಚಾನ್ಸಸ್. ಅಂದ್ರೆ ಅವರು ಒಳ್ಳೊಳ್ಳೆ ಲೈಫ್ ಅಲ್ಲಿ ಏನ್ ಅಡಾಪ್ಟ್ ಮಾಡ್ಕೊಂಡಿದ್ರೆ ನಮ್ಮ ಲೈಫ್ ಅಲ್ಲೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇಡೀ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಕಮ್ಯುನಿಕೇಶನ್, ಮ್ಯಾನೇಜರಿಯಲ್ ಕಮ್ಯುನಿಕೇಶನ್ ಎಲ್ಲರೂ ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಸಂವಹನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ 6th ಪಾಯಿಂಟ್ ಏನು, ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಸಿ ಗೈಸ್, ಏನು ಕಮ್ಯುನಿಕೇಶನ್ ಅಲ್ಲಿ ಎರಡು ಮೆಥಡ್ ಇದೆ, ಒಂದು ಫಾರ್ಮಲ್ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು. ಏನು ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ, ಈಗ ನೀವು ಕಾಲೇಜ್ಗೆ ರೆಡಿಯಾಗಿ ಹೋಗ್ತಕ್ಕಂತಹದ್ನ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋಂತಹದ್ದು, ಕಾಲೇಜ್ಗೆ ಯೂನಿಫಾರ್ಮ್ ಹಾಕೊಂಡು ಕ್ಲೀನ್ ಆಗಿ ರೆಡಿಯಾಗಿ ಹೋಗ್ತಕ್ಕಂತಹದ್ದು ಅದೊಂದು ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಆಯ್ತು ಅಂತಂದ್ರೆ, ನೀವು ಹೋಗ್ತೀರಾ, ಅಲ್ಲಿ ಲೆಕ್ಚರ್ಸ್ ಎಲ್ಲ ಇರ್ತಾರೆ, ಪಾಠ ಮಾಡ್ತಾರೆ, ಅಲ್ಲಿ ಕಲ್ತೀರಾ, ಕಾಲೇಜಿಂದ ವಾಪಸ್ ಬರ್ತೀರಾ. ಇದು ಫಾರ್ಮಲ್ ಅಂತಂದ್ರೆ. ಇನ್ಫಾರ್ಮಲ್ ಅಂತಂದ್ರೆ ಏನು, ಈಗ ನೀವು ಮನೇಲಿ ಕುತ್ಕೊಂಡು ನಿಮ್ಗೆ ಅಡಿಷನಲ್ ಬೇಕು ಅಂತಂದ್ರೆ ಈಗ ವಿಡಿಯೋಗಳನ್ನ ನೋಡಿ ನೀವು ರೆಫರ್ ಮಾಡ್ತಾ ಇದ್ದೀರಾ, ಇದು ಇನ್ಫಾರ್ಮಲ್ ಆಗಿದೆ. ಅಫ್ಕೋರ್ಸ್ ನೀವು ಫಾರ್ಮಲ್ ಆಗೇನೆ ಪಾಠನ ಕಲಿತಿರ್ತೀರಾ, ಆದ್ರೆ ನೀವು ಕಾಲೇಜ್ ಹೋಗೋ ತರ ನೀವು ಮನೇಲಿ ಕುತ್ಕೊಂಡು ಕೇಳ್ತಿರ್ತೀರಾ? ಖಂಡಿತ ಇಲ್ಲ. ನೀವು ಫ್ರೀ ಟೈಮ್ ಅಲ್ಲಿ ಕ್ಲಾಸ್ಗಳನ್ನ ಕೇಳ್ತಾ ಇದೀನಿ ಅಂತಂದ್ರೆ ಅದು ಇನ್ಫಾರ್ಮಲ್ ಆಗಿರುತ್ತೆ. ಹಾಗೇನೆ ಒಂದು ಆರ್ಗನೈಸೇಷನ್ ಅಂತಂದ್ರೆ ಬರೀ ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲ, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಒಬ್ಬ ಎಂಪ್ಲಾಯಿ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಆ ಹೊಸದಾಗಿ ಎಂಪ್ಲಾಯಿ ಜಾಯಿನ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ.
ಈಗ ಒಂದ್ 2 ವರ್ಷ 3 ವರ್ಷ ಆಗಿರೋರ್ಗೆ ಎಲ್ಲಾ ಕೆಲಸಗಳು ಗೊತ್ತಿರುತ್ತೆ, ಅವ್ರು ಸ್ಪೀಡ್ ಆಗಿ ಕೆಲಸಗಳನ್ನ ಮಾಡ್ಕೊ ಹೋಗ್ತಿರ್ತಾರೆ. ಆದ್ರೆ ಅವ್ರಿಗೆ ಏನು ಚಾಲೆಂಜಸ್ ಗಳು ಬರ್ತಾ ಇರಲ್ಲ. ಆದ್ರೆ ಹೊಸದಾಗಿ ಯಾರು ಜಾಯಿನ್ ಆಗಿರ್ತಾರೆ ಅವ್ರಿಗೆ ತುಂಬಾ ಚಾಲೆಂಜಸ್ ಗಳು ಬರ್ತಾ ಇರುತ್ತೆ, ಅವ್ರಿಗೆ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ಗೈಡೆನ್ಸ್ ನ ಕೊಡ್ಬೇಕಾಗತ್ತೆ. ಆಗ ಏನಂತಂದ್ರೆ ಫಾರ್ಮಲ್ ಅಲ್ಲಿ ಏನಂತಂದ್ರೆ ಎಲ್ಲ ರೈಟಿಂಗ್ ಅಲ್ಲಿ ಕೊಡ್ಬೇಕಾಗತ್ತೆ ಅಥವಾ ಫಾರ್ಮಲ್ ಆಗಿ ಮಾತಾಡ್ಬೇಕಾಗತ್ತೆ. ಇನ್ಫಾರ್ಮಲ್ ಅಂತಂದ್ರೆ ಕರೆದ್ಬಿಟ್ಟು ಸಪೋಸ್ ಏನು ಸಬಾರ್ಡಿನೇಟ್ ನ ನೀನ್ ಈ ತರ ಕೆಲಸ ಮಾಡಬಾರ್ದು, ಈ ತರ ಟೆಕ್ನಿಕ್ ನ ಯೂಸ್ ಮಾಡಿ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆತ್ಮೀಯವಾಗಿ ಮಾತಾಡಿಸಿದಾಗ ಏನಾಗುತ್ತೆ, ಇಲ್ಲಪ್ಪ ನಮ್ಮ ಕಷ್ಟಗಳನ್ನು ಯಾರೋ ಕೇಳಲಿಕ್ಕೆ ಒಬ್ರು ಇದ್ದಾರೆ, ಸೊ ನಮ್ಗೆ ಹೇಳ್ಕೊಡ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ಬಂತು ಅಂತಂತಂದ್ರೆ ಅವರು ಕೆಲಸವನ್ನ ಸ್ಮೂತ್ ಆಗಿ ಮಾಡ್ತಾರೆ. ಹಾಗಾಗಿ ಇದು ಯಾವ್ದು ಡೈರೆಕ್ಟಿಂಗ್ ನ ಪ್ರಿನ್ಸಿಪಲ್ ಇನ್ಫಾರ್ಮಲ್ ಆಗು ಇರ್ತಕ್ಕಂತಹದ್ದಾಗಿರುತ್ತೆ. ಇನ್ಫಾರ್ಮಲ್ ಆರ್ಗನೈಸೇಷನ್ ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಆಗು ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು, ಲೀಡರ್ಶಿಪ್ ನಾಯಕತ್ವ ಅಥವಾ ಮುಂದಾಳತ್ವ. ಏನ್ ಹೇಳ್ತಾ ಇದೆ, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಅನ್ನೋದು ಒಬ್ಬ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಲೀಡರ್ ಏನ್ ಮಾಡ್ತಾನೆ, ಇಡೀ ಎಂಟೈರ್ ಆರ್ಗನೈಸೇಷನ್ ನ ಲೀಡ್ ಮಾಡ್ತಾನೆ, ಯಾವ ದಿಕ್ಕಿನಲ್ಲಿ ಯಾವ ತರ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಲೀಡ್ ಮಾಡ್ಕೊಂಡು ಆ ಆರ್ಗನೈಸೇಷನ್ ಅಚೀವ್ಮೆಂಟ್ ಗಳನ್ನ ಆಬ್ಜೆಕ್ಟಿವ್ ನ ಅಚೀವ್ ಮಾಡುತ್ತೆ. ಹಾಗಾಗಿ ಅದು ಮುಂದಾಳತ್ವ ಅಥವಾ ನಾಯಕತ್ವವನ್ನು ತಗೊಂಡು ಎಲ್ಲಾ ಕೆಲಸಗಳನ್ನ ಮಾಡ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಾಸ್ಟ್ ಒನ್ ಯಾವ್ದು ಅಂತಂದ್ರೆ ಫಾಲೋ ಥ್ರೂ. ಏನು ಫಾಲೋ ಥ್ರೂ ಅಂತಂದ್ರೆ ಯಾವುದೇ ಈಗ ಒಬ್ಬ ಡೈರೆಕ್ಟರ್ ಆಗ್ಲಿ ಸುಪೀರಿಯರ್ ಆಗ್ಲಿ, ಏನು ಆಗ್ಲೇ ಹೇಳ್ದು ನಾವು ಮೀನಿಂಗ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಬ್ಬ ಮ್ಯಾನೇಜರ್ ಏನ್ ಮಾಡ್ತಾನೆ, ಅವನು ಸಬಾರ್ಡಿನೇಟ್ಸ್ ಗೆ ನೀನ್ ಏನ್ ಕೆಲಸ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅನ್ನೋದು ಅಷ್ಟೇ ನೋಡೋದಿಲ್ಲ. ಬಟ್ ಆಲ್ಸೋ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಅವ್ನು ಕೊಟ್ಟಂತಹ ಇನ್ಸ್ಟ್ರಕ್ಷನ್ ಗಳು ಎಷ್ಟು ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಅಥವಾ ಏನಾದ್ರು ನೆಸೆಸರಿ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕಂತ ಅವ್ನು ಹೇಗೆ ಅದನ್ನ ರಿವೈಸ್ ಮಾಡ್ಕೊಂಡು ಅದ್ರ ಆಗು ಹೋಗುಗಳನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾನಲ್ಲ, ಅಥವಾ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಚೇಂಜಸ್ ಮಾಡ್ತಾನಲ್ಲ, ಅದನ್ನೇ ಫಾಲೋ ಥ್ರೂ ಅಂತ ಹೇಳ್ತಾರೆ. ವಾಪಸ್ ಹಿಂದೆ ತಿರುಗಿ ನೋಡಿ ಅದ್ರಲ್ಲಿ ಏನೋ ಕರೆಕ್ಟ್ ಆಗಿದ್ಯಾ ಕರೆಕ್ಟ್ ಆಗಿ ಇಲ್ವಾ ಅಂತ ಅಂದ್ಬಿಟ್ಟು ರಿವ್ಯೂನ ಅವನು ಚೆಕ್ ಮಾಡ್ತಾನೆ. ಆ ರಿವ್ಯೂ ನೋಡ್ಕೊಂಡು ಏನಾದ್ರು ಬೇರೆ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು ಅಂದ್ರೆ ಬೇರೆ ಟೆಕ್ನಿಕ್ ಅಲ್ಲಿ ಹೇಳ್ಕೊಡ್ತಾನೆ. ಸೊ ಗೈಸ್, ಇದಾಗಿದ್ದು ನಿಮ್ಮ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತಂದ್ರೆ ಡೈರೆಕ್ಟಿಂಗ್ ಗೆ ಸಂಬಂಧಪಟ್ಟಂತ ತತ್ವಗಳು ಯಾವುದು ಅಂತ ನನ್ನ ಅರ್ಥ ಮಾಡ್ಕೊಂಡು, ಹಾಗಾದ್ರೆ ನಿರ್ದೇಶನಕ್ಕೆ ಇರತಕ್ಕಂತ ಎಲಿಮೆಂಟ್ಸ್ ಗಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ 4 ಪಾಯಿಂಟ್ಗಳು, ಸೂಪರ್ವಿಷನ್, 2ನೇದು ಮೋಟಿವೇಶನ್, ಮತ್ತೆ 3ನೇದು ಲೀಡರ್ಶಿಪ್, ಹಾಗೆ 4ನೇದು ಕಮ್ಯುನಿಕೇಶನ್. ಪ್ರತಿಯೊಂದು ಕಾನ್ಸೆಪ್ಟ್ಗಳು ಇಲ್ಲಿ ಬರೀ ಮೀನಿಂಗ್ ನ ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಕಾನ್ಸೆಪ್ಟ್ ಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ಏನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದ್ರಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ನೋಡಿದ್ರಿ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ ಅನ್ನೋದು ಪಾಯಿಂಟ್ಸ್ ಗಳಿದೆ ಅಂತ ಹೇಳಿದೆ. ಆ ಪಾಯಿಂಟ್ಸ್ ಗಳು ಅಲ್ಲಿ ಪಾಯಿಂಟ್ಸ್, ಬಟ್ ಅದೇನೆ ಸಪರೇಟ್ ಹೇಗೆ ಯೂನಿಟ್ಸ್ ಅಥವಾ ಚಾಪ್ಟರ್ಸ್ ಗಳಾಗಿದೆ, ಅದೇನೆ ಈ ಚಾಪ್ಟರ್ ಒಳಗೆ ಯಾವ್ದು ನಾವು ಡೈರೆಕ್ಟಿಂಗ್ ಅನ್ನ ಚಾಪ್ಟರ್ ಒಳಗೆ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ತಿದ್ದೀರಾ. ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್ ಮತ್ತೆ ಕಮ್ಯುನಿಕೇಶನ್ ಅಂತಂದು ಇವು ಎಲಿಮೆಂಟ್ ಆಫ್ ಡೈರೆಕ್ಷನ್ ನ ಎಲಿಮೆಂಟ್ಸ್ ಗಳು ಅಂತ ಹೇಳ್ತಾ ಇದ್ರೆ, ಈ ಪ್ರತಿಯೊಂದು ಟಾಪಿಕ್ ಮೇಲುವೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಇಂಪಾರ್ಟೆಂಟ್. ಹಾಗಾದ್ರೆ ಯಾವುದು ಇದ್ರದ್ದು ಮೀನಿಂಗ್ ಅನ್ನ ನಾವು ಸೂಪರ್ವಿಷನ್ ಗೆ ಸಂಬಂಧಪಟ್ಟಿದ್ದೀವಿ ಎಲ್ಲಾನು ಒಳಗಿಲ್ದಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಪ್ರತಿಯೊಂದು ಕಾನ್ಸೆಪ್ಟ್ ನ ಇನ್ ಡೆಪ್ತ್ ಆಗಿ ನೋಡ್ಬೇಕಾದ್ರೆ, ಹಾಗಾದ್ರೆ ಟಾಪಿಕ್ ಅಲ್ಲಿ ಏನ್ ಡೀಲ್ ಮಾಡುತ್ತೆ ಅಂದ್ಬಿಟ್ಟು ನೋಡೋಣ. ಸೂಪರ್ವಿಷನ್ ಏನು, ಸೂಪರ್ವಿಷನ್ ಅಂತಂದ್ರೆ ಬರ್ಕೊಳ್ಳಿ, ಮೇಲ್ವಿಚಾರಣೆ. ಒಂದು ಆರ್ಗನೈಸೇಷನ್ ನಲ್ಲಿ ಏನೇ ಕೆಲಸ ನಡಿಬೇಕು ಅಂತಂದ್ರೆ ಒಂದು ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳುತ್ತೆ, ಮೇಲ್ವಿಚಾರಣೆಯನ್ನ ಮಾಡಿ ಕೆಲಸಗಳನ್ನ ತಗ್ಸತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅದು ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಅಂತಂದ್ರೆ ಯಾವುದು, ಮೋಟಿವೇಶನ್ ಅಂತಂದ್ರೆ ಪ್ರೇರೇಪಣೆಯನ್ನ ನೋಡುತ್ತೆ, ಮೋಟಿವೇಟ್ ಮಾಡುತ್ತೆ. ನಿಮ್ ಕೈಲಿ ಇಂಥ ಕೆಲಸ ಸಾಧ್ಯ, ನೀವು ಮಾಡ್ಬೋದು, ನಿಮ್ಮ ಕೆಪಾಸಿಟಿ ಇನ್ನೂ ತುಂಬಾ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಪ್ರೇರೇಪಣೆ, ಮೋಟಿವೇಟ್ ಮಾಡದಾಗಿದೆ ಅಂತ ಅಂದ್ಬಿಟ್ಟು 2ನೇ ಏನಾಗಿದೆ ಎಲಿಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 3ನೇದೇನು, ಲೀಡರ್ಶಿಪ್ ಅಂತಂದ್ರೇನು, ನಾಯಕತ್ವ. ಒಬ್ಬ ಲೀಡರ್ ಏನ್ ಮಾಡ್ತಾನೆ, ಒಂದು ಇಡೀ ಎಂಟೈರ್ ಟೀಮ್ ಅನ್ನ ಲೀಡ್ ಮಾಡಿ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಅಚೀವ್ ಮಾಡುತ್ತೆ. ಹಾಗಾಗಿ ಅದು ನಾಯಕತ್ವವನ್ನು ವಹಿಸುತ್ತೆ. ಸೊ ಹಾಗಾಗಿ ನಾಯಕತ್ವ ಅಂತ ಅನ್ನೋದು ಡೈರೆಕ್ಟಿಂಗ್ ನ ಒಂದು ಎಲಿಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ನೇ ಪಾಯಿಂಟ್ ಯಾವುದು, ಕಮ್ಯುನಿಕೇಶನ್ ಅಂದ್ರೆ ಏನು, ಸಂವಹನ.
ಯಾವುದೇ ಆರ್ಗನೈಸೇಷನ್ ಆಗ್ಲಿ ಅಥವಾ ನಮ್ಮ ಫೀಲಿಂಗ್ಸ್ ನೇ ಆಗಿರ್ಲಿ, ಏನೇ ಇಂಟರ್ನಲ್ ಫೀಲಿಂಗ್ಸ್ ಆಗಿರ್ಲಿ, ನಾವ್ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಅಫ್ಕೋರ್ಸ್ ನಮ್ಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋಂತಹ ಟೈಮ್ ಅಲ್ಲಿ ನಾವು ಕೈ ಸನ್ನೆಗಳು, ಬಾಯಿ ಸನ್ನೆಗಳ ಮೂಲಕ ನಾವು ಆಕ್ಷನ್ ಮಾಡಿ ತೋರಿಸ್ತಾ ಇದ್ದೋ. ಆದ್ರೆ ನಾವು ಯಾವಾಗ ಎರಗಳು ಚೇಂಜ್ ಆಗ್ತಾ ಹೋಯ್ತು, ಜನರೇಷನ್ ಟು ಜನರೇಷನ್ ಲ್ಯಾಂಗ್ವೇಜ್ ಬೆಳೀತಾ ಬಂತು, ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಯಾವ ತರ ಮಾತಾಡ್ತಾ ಇದೀವಿ ಹಂಗೇನೆ ಲ್ಯಾಂಗ್ವೇಜ್ ಗಳು ಬೆಳೀತಾ ಹೋಯ್ತು. ಅದನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ರೆ ಯಾವ ತರ ಇರುತ್ತೆ ಅನ್ನೋದೆಲ್ಲ ಬೆಳೀತಾ ಹೋಯ್ತು. ಹಾಗಾಗಿ ಈಗ ನನ್ನ ಫೀಲಿಂಗ್ಸ್ ನ ಇನ್ನೊಬ್ರ ಹತ್ರ ಶೇರ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ ಗಳು ನಿಮ್ಮ ಹತ್ರ ಮಾತಾಡ್ತಾ ಇದಾರೆ ಅಂತಂದ್ರೆ ಒಂದು ಲ್ಯಾಂಗ್ವೇಜ್ ನ ಸಹಾಯದಿಂದ ಮಾಡ್ತಾ ಇದಾರೆ. ನಿಮ್ಮ ಬಾಯಿನ ಸಹಾಯದಿಂದ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡಿ, ಒಂದು ಭಾಷೆಯನ್ನ ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಹಾಗೇನೆ ಒಂದು ಆರ್ಗನೈಸೇಷನ್ ಅಲ್ಲಿ ಏನೇ ಒಂದು ಇನ್ಸ್ಟ್ರಕ್ಷನ್ ನ ಕೊಡ್ಬೇಕು, ಡೈರೆಕ್ಟ್ ಮಾಡ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಇವೆಲ್ಲ 4 ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಆಗಿದೆ. ಸೊ ಪ್ರತಿಯೊಂದು ಟಾಪಿಕ್ ಏನನ್ನ ಹೇಳ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಟಾಪಿಕ್ ಯಾವ್ದು ಬಂತು ಹಾಗಾದ್ರೆ ಸೂಪರ್ವಿಷನ್. ಏನು ಸೂಪರ್ವಿಷನ್ ಅಂತಂದ್ರೆ ಆಗ್ಲೇನೆ ಅರ್ಥ ಮಾಡ್ಕೊಂಡಿದೀವಿ. ಸೂಪರ್ವಿಷನ್ ಅಂತ ಅಂದ್ರೆ ಮೇಲ್ವಿಚಾರಣೆ, ಕರೆಕ್ಟಾ? ಏನನ್ನ ಇದು ಮೇಲ್ವಿಚಾರಣೆ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೂಪರ್ವಿಷನ್ ಈಸ್ ಅನ್ ಎಲಿಮೆಂಟ್ ಆಫ್ ಡೈರೆಕ್ಷನ್. ಏನ್ ಹೇಳ್ತಾ ಇದಾರೆ? ಸೂಪರ್ವಿಷನ್ ಅಂತ ಅನ್ನೋದು, ಮೇಲ್ವಿಚಾರಣೆ ಅಂತ ಅನ್ನೋದು ಎಲಿಮೆಂಟ್ ಆಗಿದೆ. ಯಾವ್ದು ಎಲಿಮೆಂಟ್ ಆಗಿದೆ? ಡೈರೆಕ್ಷನ್ ನ ಎಲಿಮೆಂಟ್ ಆಗಿದೆ. ಇಲ್ಲಿ ಎಲಿಮೆಂಟ್ ಅಂತಂದ್ರೆ ಏನು? ಅಂಶ. ಯಾವ್ದ್ರ ಅಂಶ ಆಗಿದೆ ಅಂತಂದ್ರೆ ಡೈರೆಕ್ಟಿಂಗ್ ಅಂತಂದ್ರೆ ಏನು? ನಿರ್ದೇಶನದ ಒಂದು ಅಂಶ ಆಗಿದೆ. ಮೇಲ್ವಿಚಾರಣೆ ಅಂತ ಅನ್ನೋದು ನಿರ್ದೇಶನದ ಒಂದು ಅಂಶ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಟ್ ಇಸ್ ಎ ಪ್ರೋಸೆಸ್ ಆಸ್ ವೆಲ್ ಆಸ್ ಫಂಕ್ಷನ್ ಪರ್ಫಾರ್ಮ್ಡ್ ಬೈ ಸೂಪರ್ವೈಸರ್. ಏನ್ ಹೇಳ್ತಿದ್ರೆ? ಇದು ಪ್ರೋಸೆಸ್ ಯಾವುದು? ಸೂಪರ್ವಿಷನ್ ಅಂತ ಅನ್ನೋದು ಇದೊಂದು ಪ್ರೋಸೆಸ್ ಅಂತಂದ್ರೆ ಏನು? ಕಾರ್ಯ ಅಥವಾ ಕೆಲಸ. ಯಾವ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇದೊಂದು ಪ್ರೋಸೆಸ್ ಆಸ್ ವೆಲ್ ಆಸ್ ಫಂಕ್ಷನ್. ಇದೊಂದು ಪ್ರೋಸೆಸ್ ಆಗಿದೆ, ಹಾಗೆ ಕೆಲಸಗಳನ್ನ ಮಾಡಿಸುತ್ತೆ, ಪರ್ಫಾರ್ಮ್ ಮಾಡಿಸುತ್ತೆ. ಯಾರಿಂದ? ಸೂಪರ್ವೈಸರ್ ಕಡೆಯಿಂದ ಕೆಲಸಗಳನ್ನ ತಗ್ಸುತ್ತೆ, ಅಂದ್ರೆ ಸಬಾರ್ಡಿನೇಟ್ಸ್ ಇಂದ ಕೆಲಸಗಳನ್ನ ಮಾಡಿಸುತ್ತೆ ಸೂಪರ್ವೈಸರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. Supervision is the process of guiding the efforts and the employees and the other resources to accomplish desired objective. ಆಗ್ಲೇ ಹೇಳ್ತಾ ಇದೀನಿ ನಾನು ಏನಂತಂದ್ರೆ, ಒಂದು ಆರ್ಗನೈಸೇಷನ್ ನ ಆಬ್ಜೆಕ್ಟಿವ್ ಇರುತ್ತೆ, ಒಂದು ಗೋಲ್ಗಳಿರುತ್ತೆ. ಅದನ್ನ ಇರ್ತಕ್ಕಂತಹ ರಿಸೋರ್ಸ್ ಅನ್ನ ಯೂಸ್ ಮಾಡಿ, ಹಾಗೇನೆ ಅಲ್ಲಿರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ನ ಯೂಸ್ ಮಾಡಿ ಆ ಆಬ್ಜೆಕ್ಟಿವ್ ನ ಟಾರ್ಗೆಟ್ ನ ರೀಚ್ ಮಾಡ್ತಕ್ಕಂತಹದ್ನೇ ಸೂಪರ್ವಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಓವರ್ ಸೀಯಿಂಗ್ what is being done by subordinates and giving instruction to ensure optimum utilization of resource and achievement of work target. ಏನ್ ಹೇಳ್ತಿದ್ರೆ? ಸೂಪರ್ವಿಷನ್ ಅಥವಾ ಸೂಪರ್ವೈಸರ್ ಏನ್ ಮಾಡ್ತಾರೆ ಅಂತಂದ್ರೆ, ಇಡೀ ಇರ್ತಕ್ಕಂತಹ ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಅವೈಲಬಲ್ ರಿಸೋರ್ಸ್ ಏನಿದೆ ಆ ಅವೈಲಬಲ್ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಮತ್ತೆ ಹ್ಯೂಮನ್ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡುವಂತಹದ್ದೇನೆ ಆಗಿದೆ. ಇದನ್ನ ಸೂಪರ್ವಿಷನ್ ಅಂತ ಹೇಳ್ತಾರೆ. ಸೂಪರ್ವಿಷನ್ ಅಂತಂದ್ರೆ ಗೊತ್ತಾಯ್ತು. ಸೂಪರ್ವೈಸರ್ ಅಂತಂದ್ರೆ ಇಡೀ ಎಂಟೈರ್ ಆರ್ಗನೈಸೇಷನ್ ಅಲ್ಲಿ ನಡೀತಕ್ಕಂತಹ ಕೆಲಸ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂತಹವ್ರನ್ನ ಸೂಪರ್ವೈಸರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತಂದು ಅರ್ಥ ಆಯ್ತು. ಹಾಗಾದ್ರೆ ಒಬ್ರು ಸೂಪರ್ವೈಸರು ಏನು ಕೆಲಸನ ಮಾಡ್ತಾರೆ? ಗೈಸ್, ಇಂಪಾರ್ಟೆಂಟ್ ಆಫ್ ಸೂಪರ್ವೈಸರ್ ಅಂತ ಕ್ವಶನ್ ಕೇಳಿದ್ರು ನೀವು ಇದೇ ಪಾಯಿಂಟ್ ಗಳನ್ನ ಬರೀಬೇಕು. ರೋಲ್ ಪ್ಲೇಡ್ ಬೈ ಸೂಪರ್ವೈಸರ್. ಒಬ್ಬ ಮೇಲ್ವಿಚಾರಕ ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅಂತಂದ್ರು ಇದನ್ನೇ ಬರೀಬೇಕು. ಒಬ್ಬ ಸೂಪರ್ವೈಸರ್ ನ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರು ಇದೇ ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕಾಗತ್ತೆ. ಸೊ ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಪಾರ್ಟೆನ್ಸ್ ಆಫ್ ಸೂಪರ್ವೈಸರ್ ಅಂತಂದ್ರು ಒಂದೇ, ರೋಲ್ ಪ್ಲೇಡ್ ಬೈ ಸೂಪರ್ವೈಸರ್ ಅಂತಂದ್ರು ಒಂದೇ ಆಗಿರುತ್ತೆ. ಹಾಗಾದ್ರೆ ಸೂಪರ್ವೈಸರ್ ಮೇಲ್ವಿಚಾರಕ ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್, ಇಂಟರ್ ಪರ್ಸನಲ್ ಕಾಂಟ್ಯಾಕ್ಟೆಡ್ ವರ್ಕರ್ಸ್. ಏನ್ ಹೇಳ್ತಾ ಇದಾರೆ? ಒಂದು ಸೂಪರ್ವೈಸರು ಮೇಲ್ವಿಚಾರಕ ಅವನ ಅಂಡರ್ ಅಲ್ಲಿ 10 ಜನ ಇರ್ಬೋದು ಅಥವಾ 20 ಜನ ಇರ್ಬೋದು, ಇಡೀ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ಬೋದು. ಆ ಸೂಪರ್ವೈಸರ್ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲಾ ಎಂಪ್ಲಾಯಿಗಳ ಜೊತೆ ಅಥವಾ ಸಬಾರ್ಡಿನೇಟ್ಸ್ ಗಳ ಜೊತೆಗೆ ಕಮ್ಯುನಿಕೇಶನ್ ನ ಮಾಡ್ತಾನೆ. ಅದು ಕಂಟಿನ್ಯೂಸ್ ಆಗಿ. ಯಾವ ತರ ಅಂತಂದ್ರೆ, ನಾವು ಬರೀ ಇನ್ಸ್ಟ್ರಕ್ಷನ್ ನ ಕೊಡೋದಷ್ಟೇ ಅಲ್ಲ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ತಾನೇ ನಮಗೆ ಗೊತ್ತಾಗಂತಹದ್ದು ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ಪ್ರಾಬ್ಲಮ್ ಏನ್ ಫೇಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸೂಪರ್ವೈಸರ್ಗೂ ಗೊತ್ತಾಗುತ್ತೆ. ಆಗ ಅವನು ಗೈಡೆನ್ಸ್ ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಇರ್ತಕ್ಕಂತಹ ಇಡೀ ಅವನ ಟೀಮ್ ಅಲ್ಲಿ ಇರ್ತಕ್ಕಂತಹದ್ದು ಅವ್ರಿಗೆ ಅವನ ಅಂಡರ್ ಅಲ್ಲಿ ಯಾರ್ಯಾರು ಬರ್ತಾರೆ
ಅವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡ್ತಾನೆ. ಕಮ್ಯುನಿಕೇಟ್ ಅಂತಂದ್ರೆ ಏನು, ಮಾತಾಡ್ಸ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ತಾನೆ ಅಂತ ಅಂದ್ಬಿಟ್ಟು, ವರ್ಕರ್ ಜೊತೆ ಆ ಸುಪೀರಿಯರ್ ಸಬಾರ್ಡಿನೇಟ್ ಜೊತೆ ಕಮ್ಯುನಿಕೇಟ್ ಮಾಡಿ ಗೈಡೆನ್ಸ್ ಇನ್ಸ್ಟ್ರಕ್ಷನ್ಸ್ ನ ಎಲ್ಲವನ್ನ ಕೇಳ್ತಿರ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ರೆ, ಅದು ಫಸ್ಟ್ ಇಂಪಾರ್ಟೆಂಟ್ ಏನೋ ಇಂಪಾರ್ಟೆನ್ಸ್ ಆಫ್ ಸೂಪರ್ವೈಸರ್ ಕೆಲಸ ಆಗಿರುತ್ತೆ. ಎರಡನೇದೇನು, ಮೇಂಟೈನ್ ಡಿಸಿಪ್ಲಿನ್. ಏನ್ ಹೇಳ್ತಾ ಇದ್ರೆ ಡಿಸಿಪ್ಲಿನ್ ಅಂತಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಆಬ್ಜೆಕ್ಟಿವ್ ನ ರೀಚ್ ಮಾಡ್ಬೇಕು ಅಂತಂದ್ರೆ ಇರ್ತಕ್ಕಂತಹ ಒಬ್ರು ಸೂಪರ್ವೈಸರ್ ಇದ್ದಾರೆ, ಅದ್ರ ಅಂಡರ್ ಅಲ್ಲಿ ಒಂದು 10 ಜನ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ 10 ಜನನು ಬೇರೆ ಬೇರೆ ಟಾರ್ಗೆಟ್ 10 ಜನನು ಆರ್ಗನೈಸೇಷನ್ ಟಾರ್ಗೆಟ್ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಕೆಪಾಸಿಟಿ ಬೇರೆ ಬೇರೆ ಇರ್ತಾ ಹೋಗುತ್ತೆ. ಕೆಲವರು ಒಂದು ದಿನದಲ್ಲಿ 10 ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ, ಸ್ಕಿಲ್ಡ್ ಇರ್ತಕ್ಕಂತಹವ್ರು ಅವನ್ಗಿಂತ ಒಂದು 10 ವರ್ಷ ಅದೇ ಕೆಲಸಗಳನ್ನ ಮಾಡ್ತಿದ್ದವರು ಒಂದ್ ದಿನದಲ್ಲಿ 20 ಮಾಡಿದ್ರೆ, ಸೆಮಿ ಸ್ಕಿಲ್ ಇರ್ತಕ್ಕಂಥವ್ರು 10 ಪ್ರಾಡಕ್ಟ್ ನ ಮಾಡ್ಬೋದು. ಹೊಸದಾಗಿ ಜಾಯಿನ್ ಆಗಿರ್ತಕ್ಕಂತಹವ್ರು ಒಂದ್ 3, 4, 5 ಇಷ್ಟನೇ ಮಾಡ್ಲಿಕ್ಕೆ ಆಗ್ತಾ ಇರ್ಬೋದು. ಯಾಕಂತಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ. ಒಂದು ಆರ್ಗನೈಸೇಷನ್ ಏನಂತಂದ್ರೆ ಡಿಸಿಪ್ಲಿನ್ ಯಾವಾಗ ಬರುತ್ತೆ, ಒಂದೇ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಆ ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ಹಾಗೆ ಡಿಸಿಪ್ಲಿನ್ ಅಂತಂದ್ರೆ ಅದು ಒಂದರೇ ಅಲ್ಲ. ಸೂಪರ್ವೈಸರ್ ಡಿಸಿಪ್ಲಿನ್ ಅಂತಂದ್ರೆ, ಈಗ ಸೂಪರ್ವೈಸರ್ ಡಿಸಿಪ್ಲಿನ್ ಆಗಿದ್ದ ಅಂತಂದ್ರೆ ಅವನ ಸಬಾರ್ಡಿನೇಟ್ಸ್ ಗಳು ಕೂಡ ಡಿಸಿಪ್ಲಿನ್ ಆಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಸೂಪರ್ವೈಸರೇ ಡಿಸಿಪ್ಲಿನ್ ಇಲ್ಲ, ಒಬ್ಬ ಮ್ಯಾನೇಜರೇ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಅವನ ಅಂಡರ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹವರು ಇನ್ಯಾವ ಲೆವೆಲ್ಗೆ ಇರ್ತಾರೆ, ಆತರ ಅವರು ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಲ್ಲ. ಹಾಗಾಗಿ ಇಲ್ಲಿ ಡಿಸಿಪ್ಲಿನ್ ಆಗಿರುತ್ತೆ. ಆರ್ಗನೈಸೇಷನ್ ಡಿಸಿಪ್ಲಿನ್ ಆಗಿರ್ಲಿ, ಹಾಗೇನೆ ಎಂಪ್ಲಾಯಿ ಡಿಸಿಪ್ಲಿನ್ ಆಗಿರ್ಲಿ, ಎಲ್ಲವನ್ನ ಮಾಡುತ್ತೆ. ಸೂಪರ್ವೈಸರ್ ಏನ್ ಮಾಡ್ತಾನೆ, ಡಿಸಿಪ್ಲಿನ್ ಆಗಿ ತನಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ 3ನೇ ಪಾಯಿಂಟ್ ಏನು, ಹೆಲ್ಪ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್. ಏನ್ ಹೇಳ್ತಾ ಇದ್ದಾನೆ, ಒಬ್ಬ ಸೂಪರ್ವೈಸರ್ ಅವನ ಅಂಡರ್ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳು ಯಾರಿರ್ತಾರೆ, ಸಬಾರ್ಡಿನೇಟ್ಸ್ ಯಾರಿದ್ದಾರೆ, ಅವನಿಗೆ ಒಳ್ಳೆ ಇನ್ಪುಟ್ಸ್ ಗಳನ್ನ ಕೊಟ್ಟು ಅವನನ್ನ ಎಕ್ಸ್ಪರ್ಟೈಸ್ ಮಾಡಿ ಅವರಿಂದ ಪರ್ಫಾರ್ಮೆನ್ಸ್ ನ ಇನ್ನೂ ತುಂಬಾ ಚೆನ್ನಾಗಿ ಮಾಡಿಸ್ತಾನೆ. ಕೆಲಸಗಳನ್ನ ಎಷ್ಟು ಚೆನ್ನಾಗಿ ತೆಗಿಸ್ಬೋದು ಅಷ್ಟು ಚೆನ್ನಾಗಿ ಕೆಲಸಗಳನ್ನ ತೆಗಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹೆಲ್ಪ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್. ಈಗ 20 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಂಪ್ಲಾಯಿಗೆ ಏನಿರುತ್ತೆ, ಎಕ್ಸ್ಪರ್ಟೈಸ್ ಆಗ್ಬಿಟ್ಟಿರ್ತಾನೆ. ಸೂಪರ್ವೈಸರ್ ಒಂದು ಜಸ್ಟ್ ಇಂಥದ್ದಿನ ಇಷ್ಟ ಮಾಡಿ ಅಂತಂದ್ರೆ ಅವ್ರ ಪಾಡಿ ಅವರು ಕೆಲಸ ಮಾಡ್ತಾರೆ. ಅದೇನೇನೆ ಈಗ ಹೊಸದಾಗಿ ಜಾಯಿನ್ ಆಗಿರ್ತಕ್ಕಂತಹ ಅವ್ರಿಗೆ ಏನ್ ಬೇಕಾಗುತ್ತೆ, ಇನ್ಪುಟ್ಸ್ ಬೇಕಾಗತ್ತೆ. ಅವಾಗ ಕರೆದು ಸೂಪರ್ವೈಸರ್ ಹೇಳ್ತಾರೆ, ನೀವು ಈ ತರ ಕೆಲಸಗಳನ್ನ ಮಾಡಿ, ಟಾರ್ಗೆಟ್ ನ ಈ ತರ ಅಚೀವ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಅವ್ರು ಏನೋ ಬಂದಂತಹ ಎಂಪ್ಲಾಯಿಗಳಿಗೆ ಅಥವಾ ಹೊಸದಾಗಿ ಜಾಯಿನ್ ಆಗಿರ್ತಕ್ಕಂತಹವ್ರಿಗೆ ಹೆಲ್ಪ್ ಮಾಡ್ತಾರೆ. ಏನಕ್ಕೆ ಹೆಲ್ಪ್ ಮಾಡ್ತಾನೆ, ಅವ್ರ ಪರ್ಫಾರ್ಮೆನ್ಸ್ ನ ಇನ್ನೂ ತುಂಬಾ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅಲ್ಲಿಗೆ 3ನೇ ಪಾಯಿಂಟ್ ಅಂತಂದ್ರೆ ಸೂಪರ್ವೈಸರ್ ಏನ್ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ 4ನೇ ಪಾಯಿಂಟ್ ಏನು, ಇನ್ಫ್ಲೂಯೆನ್ಸ್ ವರ್ಕರ್ಸ್. ಏನು, ಒಬ್ಬ ಸೂಪರ್ವೈಸರ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಮಾತ್ರನೇ ಅವನು ಬೇರೆಯವ್ರಿಗೆ, ಅವನ ಸಬಾರ್ಡಿನೇಟ್ಸ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಇನ್ಫ್ಲೂಯೆನ್ಸ್ ಆಗ್ಲಿಕ್ಕೆ ಸಾಧ್ಯ. ನಿಮ್ಗೆ ಅನ್ಸಿರುತ್ತೆ, ತುಂಬಾ ಈಗ ಕಾಲೇಜ್ಗೆ ನಿಮ್ಮ ಕ್ಲಾಸ್ಮೇಟ್ಸ್ ಗಳೇ ಆಗಿರ್ಬೋದು, ಕೆಲವು ತುಂಬಾ ಏನೋ ಯಾವ್ದಾಗ ಬರ್ತಾರೆ, ಅವ್ರು ನೋಡ್ತಾ ಇದ್ರೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಅಂತ ಅನ್ಸಿರ್ತಾರೆ. ಯಾಕಂತಂದ್ರೆ ಅವ್ರು ಅಷ್ಟು ಡಿಸಿಪ್ಲಿನ್ ಇರ್ತಾರೆ. ಈಗ ನಿಮಗೆ ಕೆಲವು ಕ್ಲಾಸ್ಗಳು ಅಷ್ಟೇ ತುಂಬಾ ಡಿಸಿಪ್ಲಿನ್ ಆಗಿ ನಡೀತೆ. ಒಂದು ಸೌಂಡ್ ಆಗಿ ಏನೋ ಒಂದು ಕ್ಲಾಸ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಮಾಡ್ತಕ್ಕಂತಹ ಕೆಲವು ಲೆಕ್ಚರ್ಗಳು ಮಾಡ್ತಕ್ಕಂತಹ ಪಾಠಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅವ್ರ ಕ್ಲಾಸ್ ನ ಯಾರು ನೀವು ಬಂಕ್ ಮಾಡದೇ ಇಲ್ಲ, ಈ ತರ ಯಾರು ಅಟೆಂಡ್ ಮಾಡ್ತಾ ಇರ್ತಾರೆ ಅಂತಂದ್ರೆ ನಿಮ್ಗೆ ಅವರು ಇನ್ಸ್ಪೈರ್ ಆಗಿರ್ತಾರೆ. ಏನಂತಂದ್ರೆ ಆ ಮೋಟಿವೇಶನ್ ನಿಮ್ಗೆ ಸಿಕ್ಬಿಟ್ಟಿರುತ್ತೆ. ಸೊ ಅವರು ಅದೇ ತರನೇ ಮಾಡ್ತಿರ್ತಾರೆ. ಅವರು ತುಂಬಾ ಡಿಸಿಪ್ಲಿನ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಾನ್ಸೆಪ್ಟ್ ಗಳನ್ನ ಕಂಪ್ಲೀಟ್ ಮಾಡೋದಾಗಿರ್ಲಿ, ಮಕ್ಳುಗಳಿಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅನ್ನೋದಾಗಿರ್ಲಿ, ಈ ತರ ತುಂಬಾ ಚೆನ್ನಾಗಿ ಟೆಕ್ನಿಕ್ ನ ಯೂಸ್ ಮಾಡಿ ಮಾಡ್ತಾ ಇದಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಕೂಡ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಲಾರ್ದಂಗೆ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಹೇಗೆ ನಿಮ್ಮ ಕ್ಲಾಸ್ ಅಲ್ಲೇ ಇದು ಒಂದು ಎಕ್ಸಾಂಪಲ್ ಆಯ್ತು ಅಂತಂದ್ರೆ, ಒಂದು ಇಂಡಸ್ಟ್ರಿಗಳಲ್ಲಿ, ಒಂದು ಆರ್ಗನೈಸೇಷನ್ ಗಳಲ್ಲಿ ಒಬ್ಬ ಒಳ್ಳೆ ಸೂಪರ್ವೈಸರ್ ಇದ್ದ ಅಂತಂದ್ರೆ ಅವನ ಅಂಡರ್ ಅಲ್ಲಿ ಬರ್ತಕ್ಕಂತಹ ಸಬಾರ್ಡಿನೇಟ್ಸ್ ಗಳು ಯಾರಿದ್ದಾರೆ ಅವರು ಅವನಿಂದ ಇನ್ಸ್ಪೈರ್ ತಗೊಳ್ತಾರೆ, ಇನ್ಸ್ಪೈರ್ ಮಾಡ್ಕೊಳ್ತಾರೆ. ಅವನು ಆ ಇನ್ಸ್ಪೈರ್ ಆಗ್ಬೇಕಾದ್ರೆ ಸೂಪರ್ವೈಸರ್ ಆಗಕ್ಕೆ ಏನ್ ಟೈಮ್ ತಗೊಂಡ ಅವನು ದಿಢೀರ್ ಅಂತಾನೆ ಸೂಪರ್ವೈಸರ್ ಅದನ್ನ ಖಂಡಿತ ಇಲ್ಲ. ಅವನುವೆ ಸಬಾರ್ಡಿನೇಟ್ ತರ ಕೆಲಸ ಮಾಡೇನೆ ನೆಕ್ಸ್ಟ್ ಸೂಪರ್ವೈಸರ್ಗೆ ನೆಕ್ಸ್ಟ್ ಲೆವೆಲ್ಗೆ ಅವನು ಜಂಪ್ ಆಗಿರ್ತಾನೆ. ಅದೇ ತರನೇ ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗ್ಬೇಕು ಅಂತಂದ್ರೆ ಅವರು ಡೆಡಿಕೇಶನ್ ಹಾರ್ಡ್ ವರ್ಕ್ ನ ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ಅವನು ಡಿಸಿಪ್ಲಿನ್ ಆಗಿ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಕ್ಕೆ ಸೂಪರ್ವೈಸರ್ಗೆ ಹೋದ. ಸೊ ಅವ್ನು ಡಿಸಿಪ್ಲಿನ್ ಆಗಿ ಮಾಡ್ಬೇಕು ಅಂತಂದ್ರೆ ಅವನು ಸಬಾರ್ಡಿನೇಟ್ ಆದಾಗ ಯಾರು ಸೂಪರ್ವೈಸರ್ ಮೋಟಿವೇಟ್ ಮಾಡಿದ್ರು, ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದ್ರು. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಆತ ಸೂಪರ್ವೈಸರ್ ಆಗಿದ್ದಾನೆ. ಹಾಗಾಗಿ ಒಬ್ಬ ಒಳ್ಳೆ ಸೂಪರ್ವೈಸರ್
ಸಬಾರ್ಡಿನೇಟ್ಗೆ ಮೋಟಿವೇಟ್ ಮಾಡ್ತಾನೆ, ಹಾಗೆ ಇನ್ಫ್ಲೂಯೆನ್ಸ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಯ್ತಾ, 4th ಪಾಯಿಂಟ್ ಅರ್ಥ ಆಯ್ತು. ಹಾಗಾದ್ರೆ 5th ಪಾಯಿಂಟ್ ಏನು? ಲಿಂಕ್ ಬಿಟ್ವೀನ್ ವರ್ಕರ್ ಅಂಡ್ ಮ್ಯಾನೇಜರ್. ಏನ್ ಮಾಡ್ತಾ ಇದಾರೆ? ವರ್ಕರ್ ಮತ್ತೆ ಮ್ಯಾನೇಜರ್ಗಳು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ, ಸಬಾರ್ಡಿನೇಟ್ ಇಲ್ಲಿರ್ತಾನೆ, ಸುಪೀರಿಯರ್ ಮಧ್ಯದಲ್ಲಿರ್ತಾನೆ, ಸಬಾರ್ಡಿನೇಟ್ ಕೆಳಗಡೆ ಇರ್ತಾನೆ. ಹೌದಾ? ಈಗೇನು ಈತ ಇಲ್ಲಿ ಸೂಪರ್ವೈಸರ್ ಏನ್ ಮಾಡ್ತಾನೆ? ಮ್ಯಾನೇಜ್ಮೆಂಟ್ ಇಂದ ಇವನ್ಗೆ ಒಂದು ಕೆಲಸಗಳನ್ನ ಹಚ್ಚಿರ್ತಾರೆ. ಇವನ್ ಏನ್ ಮಾಡ್ತಾನೆ? ಯಾವ ಕೆಲಸಗಳನ್ನ ಯಾವ ಎಂಪ್ಲಾಯಿ ಹತ್ರ ಕರೆಕ್ಟ್ ಆಗಿ ತೆಗಿಸ್ಬೋದು, ಒಳ್ಳೆ ರಿಸಲ್ಟ್ ನ ತೆಗಿಸ್ಬೋದು ಅನ್ನೋದು ಇವನ್ಗೆ ಸೂಪರ್ವೈಸರ್ಗೆ ಐಡಿಯಾ ಇರುತ್ತೆ. ಈ ಸೂಪರ್ವೈಸರ್ ಏನ್ ಮಾಡ್ತಾನೆ? ಆತನ ಸಬಾರ್ಡಿನೇಟ್ಸ್ ಗಳಿಂದ ಆ ಕೆಲಸವನ್ನ ತುಂಬಾ ಎಫೆಕ್ಟಿವ್ ಆಗಿ ಮಾಡಿಸ್ಕೊಳ್ತಾನೆ. ಆ ಮಾಡಿಸಿ ಈ ಮ್ಯಾನೇಜರ್ನ ಏನು ಎಂಪ್ಲಾಯಿಗಳನ್ನ ಮ್ಯಾನೇಜ್ಮೆಂಟ್ ಗೆ ಕನೆಕ್ಟ್ ಮಾಡಿಸ್ಕೊಳ್ತಾನೆ. ಇಲ್ಲಿ ಆರ್ಗನೈಸೇಷನ್ ಟಾಪ್ ಲೆವೆಲ್ ಅಲ್ಲಿ ಒಂದು ಆಬ್ಜೆಕ್ಟಿವ್ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಎಂಪ್ಲಾಯಿಗಳು ಇರ್ತಾರೆ. ಈ ಸೂಪರ್ವೈಸರ್ ಏನ್ ಮಾಡ್ತಾನೆ ಅಂತಂದ್ರೆ ಆಬ್ಜೆಕ್ಟಿವ್ ನ ಈ ಸಬಾರ್ಡಿನೇಟ್ಸ್ ಕಡೆಯಿಂದ ಅಚೀವ್ ಮಾಡಿಸ್ತಾನೆ. ಇವ್ರ ವರ್ಕ್ ಇರುತ್ತೆ, ಇವ್ರ ವರ್ಕ್ ನ ಇಲ್ಲಿ ಸಬಾರ್ಡಿನೇಟ್ಸ್ ಇಂದ ಮಾಡ್ತಾನೆ. ಯಾರು ಅಂತಂದ್ರೆ ಸೂಪರ್ವೈಸರ್ ಮಿಡಲ್ ನಿಂತ್ಕೊಂಡು ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು. ಲಿಂಕ್ ಬಿಟ್ವೀನ್ ವರ್ಕರ್ ಅಂಡ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾನೆ? ಇವ್ರು ಇಬ್ರು ಇಂಟರ್ಲಿಂಕ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾರು? ಸೂಪರ್ವೈಸರ್. ಇದು ಸೂಪರ್ವೈಸರ್ ನ ಕೆಲಸ ಆಗಿದೆ ಅಥವಾ ರೋಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 6ನೇ ಪಾಯಿಂಟ್ ಏನು? ಪ್ರಮೋಟ್ ಗ್ರೂಪ್ ಯೂನಿಟಿ. ಅವನ್ ಸುಪೀರಿಯರ್ ಅಂಡರ್ ಅಲ್ಲಿ ಒಂದು 10 ಜನ ಇದಾರೆ, 20 ಜನ ಅಂತ ಇದಾರೆ ಅಂತಂದ್ರೆ ಆ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹದ್ದು, ಗುಂಪಿನಲ್ಲಿ ಟಾರ್ಗೆಟ್ ನ ಅಚೀವ್ ಮಾಡ್ತಕ್ಕಂತಹದ್ದು. ಈಗ ಒಂದು ಯಾವ್ದೋ ಒಂದು ಟಾರ್ಗೆಟ್ ಇದೆ ಅಂತ ಅನ್ಕೊಳ್ಳಿ, ಒಬ್ರು ಮಾಡಿದ್ರೆ ಏನಾಗುತ್ತೆ? ಆ ಕೆಲಸ ಸ್ಮೂತ್ ಆಗಿ ಆಗೋದಿಲ್ಲ. ಈಗ ಒಂದು ದೊಡ್ಡ ಬಂಡಿಯನ್ನ ಎತ್ತಬೇಕು ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ಆರ್ಗನೈಸೇಷನ್ ಅಲ್ಲಿ ಒಂದು ಟಾರ್ಗೆಟ್ ಇರುತ್ತೆ, ನೀವು ಇಷ್ಟು ತಿಂಗಳಿಗೆ ಈ ತಿಂಗಳಿಗೆ ಒಂದು ಮಂತ್ಗೆ ನೀವು ಇಷ್ಟು ಲಕ್ಷ ಟರ್ನ್ ಓವರ್ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತಂತಂದ್ರೆ ಸುಪೀರಿಯರ್ ಅವನ ಸಬಾರ್ಡಿನೇಟ್ ಒಂದು 10 ಜನ ಯಾರು ಕೆಲಸಗಳನ್ನ ಮಾಡ್ತಾ ಇದಾರೆ ಅವನ್ನೆಲ್ಲ ಕೂರಿಸ್ಕೊಂಡು ನೀವು ಬೇರೆ ಬೇರೆ ಡಿವಿಷನ್ಗೆ ಹೋಗ್ಬೇಕು, ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ಬೇಕು, ನೀವು ಅಡ್ವರ್ಟೈಸ್ಮೆಂಟ್ ನ ಮಾಡ್ಬೇಕು. ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಮಾತ್ರನೇ ನಮ್ಮ ಪ್ರಾಡಕ್ಟ್ ಸೇಲ್ಸ್ ಗಳು ತುಂಬಾ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನಂತಂದ್ರೆ ಗ್ರೂಪ್ ಯೂನಿಟಿನ ಅವನ ಅಂಡರ್ ಅಲ್ಲಿ ಎಷ್ಟು ಜನ ಇರ್ತಾರೆ ಆ ಗ್ರೂಪ್ ಯೂನಿಟಿಯನ್ನ ಅವನು ಎತ್ತಿಡಿಯಬೇಕಾಗತ್ತೆ. ಈಗ ಟಾರ್ಗೆಟ್ ಅಚೀವ್ ಆಯ್ತು ಅಂತ ಅನ್ಕೊಳ್ಳಿ, ಇಷ್ಟು ಲಕ್ಷ ಟಾರ್ಗೆಟ್ ಅಚೀವ್ ಆಯ್ತು ಅಂತಂದ್ರೆ ಸೂಪರ್ವೈಸರ್ ಇಂದ ಒಬ್ಬನಿಂದನೇ ಮಾಡಕ್ಕಾಯ್ತಾ? ಖಂಡಿತ ಇಲ್ಲ. ಆ ಸಬಾರ್ಡಿನೇಟ್ ಗಳಿಗೂ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದಕ್ಕೆ ಮಾತ್ರನೇ ಆ ಟಾರ್ಗೆಟ್ ಗಳು ಅಚೀವ್ ಆಗಿದ್ದು. ಹಾಗಾಗಿ ಒಬ್ಬ ಸೂಪರ್ವೈಸರ್ ಏನ್ ಮಾಡ್ತಾನೆ? ಆ ಗ್ರೂಪ್ ಯೂನಿಟಿನ ಏಕತೆ, ಆ ಗ್ರೂಪ್ ಒಂದು ಗುಂಪಿನ ಏಕತೆಯನ್ನ ಎತ್ತಿ ಹಿಡಿತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಯ್ತಾ? 6ನೇ ಪಾಯಿಂಟ್ ಅಲ್ಲಿಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ 7th ಪಾಯಿಂಟ್ ಏನ್ ಹೇಳ್ತಿದ್ರೆ? ಪ್ರೊವೈಡ್ ಟ್ರೈನಿಂಗ್ ಟು ಎಂಪ್ಲಾಯಿ. ಏನ್ ಮಾಡ್ತಾನೆ? ಸೂಪರ್ವೈಸರ್ ಯಾರು ಆರ್ಗನೈಸೇಷನ್ಗೆ ಅಥವಾ ಅವನ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಸೇರಿದ್ದಾರೆ ಅಂತಂದ್ರೆ ಅವ್ರಿಗೆ ಏನ್ ಬೇಕಾಗಿರುತ್ತೆ? ಅವ್ರಿಗೆ ಆರ್ಗನೈಸೇಷನ್ ಬಗ್ಗೆ ಗೊತ್ತಿರಲ್ಲ, ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಬಗ್ಗೆ ಗೊತ್ತಿರಲ್ಲ, ಏನು ಕಂಪ್ಲೀಟ್ ಆಗಿ ಗೊತ್ತಿರಲ್ಲ, ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಐಡಿಯಾ ಇರಲ್ಲ. ಅಫ್ಕೋರ್ಸ್ ಪ್ರೀವಿಯಸ್ ಸೇಮ್ ಅದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರು ಅಂತಂದ್ರೆ ಒಂದು ಬೇಸಿಕ್ ಇರುತ್ತೆ. ಬಟ್ ಹೊಸದಾಗಿ ಅಪಾಯಿಂಟ್ ಆಗ್ತಾ ಇದಾರೆ ಅಥವಾ ಫ್ರೆಶರ್ ಯಾರು ಬರ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಏನು ಐಡಿಯಾ ಇರಲ್ಲ. ಹಾಗಾಗಿ ಹೊಸದಾಗಿ ಬಂದಿರತಕ್ಕಂತಹ ಎಂಪ್ಲಾಯಿಗೆ ಟ್ರೈನಿಂಗ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಟ್ರೈನಿಂಗ್ ಮಾಡ್ಸೋದ್ರಿಂದ ಅವನ ಸ್ಕಿಲ್ಸ್ ಗಳು ಎನ್ಹಾನ್ಸ್ ಆಗುತ್ತೆ. ಅದರಲ್ಲೂ ಟ್ರೈನಿಂಗ್ ಅಲ್ಲೂ ನಾವು ಲಾಸ್ಟ್ ಚಾಪ್ಟರ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೋಡಿದೀವಿ, ಆನ್ ದ ಜಾಬ್ ಟ್ರೈನಿಂಗ್, ಆಫ್ ದ ಜಾಬ್ ಟ್ರೈನಿಂಗ್ ಅಂತ ನೋಡಿದೀವಿ. ಆನ್ ದ ಜಾಬ್ ಟ್ರೈನಿಂಗ್ ಅಲ್ಲಿ ನಾವು 2 ಮೆಥಡ್ ನೋಡಿದೀವಿ, ಮತ್ತೆ ಆಫ್ ದ ಜಾಬ್ ಟ್ರೈನಿಂಗ್ ಅಲ್ಲಿ 5-6 ಮೆಥಡ್ ಗಳನ್ನ ನೋಡಿದೀವಿ. ನೆನಪಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಬಂದಂತ ಎಂಪ್ಲಾಯಿಗಳಿಗೆ ಹೊಸದಾಗಿ ಜಾಯಿನ್ ಆದಂಗೆ ಸೂಪರ್ವೈಸರ್ ಟ್ರೈನಿಂಗ್ ನ ಕೊಡಿಸ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೇನೆ ಫೈನಲಿ 8th ಪಾಯಿಂಟ್ ಪ್ರೊವೈಡ್ಸ್ ಫೀಡ್ಬ್ಯಾಕ್. ಏನು? ಆತ ಸೂಪರ್ವೈಸರು ಒಂದು ಕೆಲಸಗಳನ್ನ ಆಗ್ಬೇಕು ಅಂತಂದ್ಬಿಟ್ಟು ಆ ಗೈಡೆನ್ಸ್ ನ ಯಾರಿಗೆ? ಸಬಾರ್ಡಿನೇಟ್ಸ್ ಗೆ ಕೇಳಿರ್ತಾನೆ. ಆ ಕೆಲಸಗಳು ಹೇಗಾಯ್ತು ಅಂತ ಅನ್ನೋದನ್ನ ಚೆಕ್ ಮಾಡ್ತಾನೆ. ಹಾಗೆ ಅದರಿಂದ ಹೇಗೆ ಇನ್ಪುಟ್ಸ್ ಬಂತು ಅಂತಂದ್ಬಿಟ್ಟು ಫೀಡ್ಬ್ಯಾಕ್ ಅನ್ನು ಕೂಡ ತಗೊಳ್ತಾನೆ. ಏನಾದ್ರು ಪ್ರಾಬ್ಲಮ್ ಆಯ್ತಾ, ಏನಾದ್ರು ಸೂಪರ್ವಿಷನ್ ಮಾಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಏನಾದ್ರು ಚಾಲೆಂಜಸ್ ಗಳು ಫೇಸ್ ಆಯ್ತಾ, ಆ ಚಾಲೆಂಜಸ್ ಗಳು ಫೇಸ್ ಆಯ್ತು ಅಂತಂದ್ರೆ ಅದಕ್ಕೆ ಹೇಗೆ ರಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಸಬಾರ್ಡಿನೇಟ್ಸ್ ಗಳಿಂದ ಅವನು ಫೀಡ್ಬ್ಯಾಕ್ ನ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದು ಏನು ಇಂಪಾರ್ಟೆನ್ಸ್ ಆಫ್ ಸೂಪರ್ವೈಸರ್ದು ಇಂಪಾರ್ಟೆನ್ಸ್ ಅಥವಾ ಸೂಪರ್ವೈಸರ್ ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗೈಸ್, ನಿಮ್ಗೆ ಎಕ್ಸ್ಪ್ಲೈನ್ ದ ವರ್ಕ್ ಅಥವಾ ರೋಲ್ ಪ್ಲೇಡ್ ಬೈ ಸೂಪರ್ವೈಸರ್ ಅಂತ ಹೇಳಿದ್ರೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಅದಕ್ಕೆ ಏನ್ ಬರೀಬೇಕು? ಸೂಪರ್ವೈಸರ್ ಅಂತ. ಸೂಪರ್ವಿಷನ್ ಅಂತಂದ್ರೆ ಏನು ಅಂತ ಫಸ್ಟ್ ಬರ್ದು
ಅದಾದ್ಮೇಲೆ ಸೂಪರ್ವೈಸರ್ ಏನ್ ಮಾಡ್ತಾನೆ ಕೆಲಸನ ಅಂತ ಅಂದ್ಬಿಟ್ಟು ಒಂದ್ 2 ಪಾಯಿಂಟ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಈ ಥಿಯರಿ ಬರ್ದು ಈಗ ನಾನು ಏನು 8 ಪಾಯಿಂಟ್ಸ್ ಗಳನ್ನ ಹೇಳ್ದೆ ಈ 8 ಪಾಯಿಂಟ್ಸ್ ಗಳನ್ನ ಹೇಳಿ ಪ್ರತಿಯೊಂದು ಪಾಯಿಂಟ್ಗೆ ಎರಡೆರಡು ಲೈನ್ ಗಳನ್ನ ಕ್ಲೀನ್ ಆಗಿ ಬರ್ದು ವೇಟೇಜ್ ಇರ್ತಕ್ಕಂತಹ ಪಾಯಿಂಟ್ಸ್ ಗಳನ್ನ ಬರ್ತು ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಈಸಿಯಾಗಿ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಈಗ ಸೂಪರ್ವಿಷನ್ ಅಂತಂದ್ರೇನು, ಎಲಿಮೆಂಟ್ ಆಫ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಆದಂತಹ ಸೂಪರ್ವಿಷನ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಇದು ಎಲಿಮೆಂಟ್ ಆಫ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ಟಾಪಿಕ್. ಓಕೆನಾ, ಈಗ ನಾವು ಎಲಿಮೆಂಟ್ ಆಫ್ ಡೈರೆಕ್ಷನ್ ಅಲ್ಲಿ ಸೆಕೆಂಡ್ ಟಾಪಿಕ್ ಆದಂತಹ ಮೋಟಿವೇಶನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಏನು ಸೂಪರ್ವಿಷನ್ ಅಂತಂದ್ರೆ ಮೇಲ್ವಿಚಾರಣೆ ಅಂತ ಗೊತ್ತಾಯ್ತು. ಮೋಟಿವೇಶನ್ ಅಂತಂದ್ರೆ ಏನು, ಪ್ರೇರೇಪಣೆ ಅಂತ ಬರ್ಕಲಿ, ತುಂಬಾ ಇಂಪಾರ್ಟೆಂಟ್. ಮೋಟಿವೇಶನ್ ಅಂತಂದ್ರೆ ಏನು, ಪ್ರೇರೇಪಣೆ. ಹಾಗಾದ್ರೆ ಒಬ್ಬ ಎಂಪ್ಲಾಯಿ ಆರ್ಗನೈಸೇಷನ್ ಅಲ್ಲಿ ಇರ್ತಾನೆ, ಆತನಿಗೆ ನಿಜವಾಗ್ಲೂ ಮೋಟಿವೇಶನ್ ಬೇಕಾ, ಮೋಟಿವೇಶನ್ ಇಲ್ಲದೆ ಮಾಡ್ಲಿಕ್ಕಾಗತ್ತಾ? ನಿಮ್ಮ ಎಕ್ಸಾಂಪಲ್ ನೇ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ. ಸೊ ನೀವು ಕಾಲೇಜಿಗೆ ಬರ್ತೀರಾ, ನಿಮ್ಮ ಮನೇಲಿ ಏನೋ ಕೆಲಸಗಳನ್ನ ಹೇಳಿರ್ತಾರೆ, ನಿಮ್ಮ ಮೈಂಡ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ಸ್ಟಿಕ್ ಆನ್ ಆಗಿರುತ್ತೆ. ನೀವು ಪಾಠಗಳನ್ನ ಕೆಲವು ಸಲ ಕೇಳ್ಬೇಕಾದ್ರೆ ನಿಮ್ ಮೈಂಡ್, ದೇಹ ಮಾತ್ರ ಇಲ್ಲಿರುತ್ತೆ, ಬಟ್ ಮೈಂಡ್ ಎಲ್ಲ ಎಲ್ಲಿರುತ್ತೆ, ಏನೋ ಕೆಲಸಗಳನ್ನ ಹೇಳಿರ್ತಾರೆ, ಏನೋ ಒಂದು ಮಾಡ್ಬೇಕಾಗಿರುತ್ತೆ ಅನ್ನೋದನ್ನೇ ಇರುತ್ತೆ. ಬಟ್ ಯಾವಾಗ ನಿಮ್ಮನ್ನ ಕ್ಲಾಸ್ ಅಲ್ಲಿ ಒಳಗ್ತಾ ಬರ್ತಾರೆ ಅಂತಂದ್ರೆ ನೀವು ಇನ್ವಾಲ್ವ್ಮೆಂಟ್ ನ ಮಾಡ್ಕೊಂಡಾಗ, ಇನ್ವಾಲ್ವ್ಮೆಂಟ್ ಅಂತಂದ್ರೆ ಏನು, ನಿಮ್ಗೆ ಇರ್ತಕ್ಕಂತಹ ಮೆಂಟಲಿ ಏನೋ ಬೇರೆ ಬೇರೆ ಟಾಪಿಕ್ ಇದೆ ಅದನ್ನ ಹೋಗ್ಲಾಡ್ಸಿ ನಿಮ್ಮ ಫೋಕಸ್ ಏರಿಯಾ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ, ನಿಮ್ಮನ್ನ ಮೋಟಿವೇಟ್ ಮಾಡಿದಾಗ ಮಾತ್ರ. ಈಗ ಏನಾಗುತ್ತೆ, ಕ್ಲಾಸ್ ಅಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಾನು ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಆಕ್ಟಿವಿಟಿ ಮೂಲಕ ಪಾಠಗಳನ್ನ ಹೇಳ್ಕೊಡೋ ಅಂತಹದ್ದು. ಥಿಯರಿನೇ ಹೇಳ್ಕೊಡೋಕ್ಕಿಂತ ಆಕ್ಟಿವಿಟಿ ಮೂಲಕ ಮಾಡಿಸಿದಾಗ ಅವರು ತುಂಬಾ ಇನ್ಸ್ಪೈರ್ ಆಗ್ತಾರೆ. ಇನ್ಸ್ಪೈರ್ ಆಗೋದು ಅಷ್ಟೇ ಅಲ್ಲದೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಈಗ ಏನೇ ಬೇರೆ ಟೆನ್ಷನ್ ಇತ್ತು ಅಂತಂದ್ರೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಮೋಟಿವೇಟ್ ಆದ್ರೆ ಮಾತ್ರನೇ ಅವ್ರ ಪಾರ್ಟಿಸಿಪೇಷನ್ ಮಾಡ್ಲಿಕ್ಕಾಗಲ್ಲ ಸಾಧ್ಯ. ಹಾಗೆ ಹೇಗೆ ಕ್ಲಾಸ್ ರೂಮ್ ಅಲ್ಲಿ ಆತರ ಇರುತ್ತೋ, ಒಂದು ಆರ್ಗನೈಸೇಷನ್ ಅಂತಂದ್ರೆ ಅಲ್ಲಿ ಮೋಟಿವೇಶನ್ ಇಲ್ಲದೆ ಕೆಲಸನ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಒಂದು ಟೀಮ್ ಸ್ಪಿರಿಟ್ ಇರುತ್ತೆ, ಆ ಟೀಮ್ ಸ್ಪಿರಿಟ್ ಗೆ ಏನ್ ಬೇಕು, ಮೋಟಿವೇಶನ್ ಬೇಕು. ಅದನ್ನ ಯಾರು ಮಾಡ್ತಾರೆ, ಮೋಟಿವೇಟರ್ ಯಾರು ಇರ್ತಾರೆ ಆರ್ಗನೈಸೇಷನ್ ಅಲ್ಲಿ, ಅವರು ಆ ಕೆಲಸಗಳನ್ನ ಮಾಡ್ತಾರೆ. ಈಗ ಸುಪೀರಿಯರ್ ಏನ್ ಮಾಡ್ತಾನೆ, ತನ್ನ ಸಬಾರ್ಡಿನೇಟ್ಸ್ ಗೆ ದಿನಾಗ್ಲೂ ಮೋಟಿವೇಟ್ ಮಾಡ್ತಾನೆ. ಯಾಕಂತಂದ್ರೆ ಒಂದು ಟಾರ್ಗೆಟ್ ಇರುತ್ತೆ, ಅದು ಅಚೀವ್ ಮಾಡ್ಬೇಕು ಅಂತಂದ್ರೆ ಆ ಎಂಪ್ಲಾಯಿಗಳಿಗೆ ಇನ್ಸ್ಪೈರ್ ಮಾಡ್ಬೇಕು. ಇನ್ಸ್ಪೈರ್ ಆಗ್ಬೇಕು ಅಂತಂದ್ರೆ ಮೋಟಿವೇಶನ್ ನ ಮಾಡ್ತಾ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೋಟಿವೇಶನ್ ಗೆ ಇರ್ತಕ್ಕಂತಹ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಗೈಸ್. ಅದಕ್ಕಿಂತ ಮುಂಚೆ ಏನಂತಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ ಆಗ್ಲಿ ಅಥವಾ ನೀವೇ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಗೊಂದು ಮೋಟಿವೇಶನ್ ಇರ್ಬೇಕು. ಮೋಟಿವೇಶನ್ ಇಲ್ಲದೆ ನೀವು ಮಾಡಕ್ಕಾಗತ್ತಾ? ನೀನು ಕುತ್ಕೊಳ್ತೀನಿ ಅಂತಂದ್ರೆ ಮೆಂಟಲಿ ಡಿಸೈಡ್ ಆಗಿ ಕುತ್ಕೊಳ್ಬೇಕು. ಆ ಮೋಟಿವೇಶನ್ ಇವತ್ತು ನಾನು ಇಷ್ಟು ಟಾಪಿಕ್ ನಾನು ಓದಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಒಂದು ಮೋಟಿವೇಶನ್ ಇಟ್ಕೊಂಡು ಕುತ್ಕೊಂಡ್ರೆ ಮಾತ್ರನೇ ನೀವು ಅದನ್ನ ಮಾಡಕ್ ಸಾಧ್ಯ. ಮನಸ್ಸಲ್ಲಿ ಏನನ್ನೋ ನೆನೆಸ್ಕೊಳ್ತೀರಾ, ಅದು ಯಾರೇ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರೇ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರೇ ಆಗಿರ್ಬೋದು, ಯಾರನ್ನೋ ಒಬ್ಬರನ್ನ ನೀವು, ಅಬ್ದುಲ್ ಕಲಾಂ ಆಗಿರ್ಬೋದು, ಯಾರನ್ನೋ ಒಂದು ಮಾಡೆಲ್ ಆಗಿ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಕುತ್ಕೊಳ್ತೀರಾ ಅಂತಂದ್ರೆ ನೀವು ಮೋಟಿವೇಟ್ ಆಗ್ತಾ ಇರ್ತೀರಾ. ಮೋಟಿವೇಟ್ ಆದಾಗ ಏನ್ ಮಾಡ್ತೀರಾ, ನಿಮ್ಮ ಪರ್ಫಾರ್ಮೆನ್ಸ್ ಗಳು ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ, ನಿಮ್ಮ ವರ್ಕ್ ಸ್ಟಡಿ ಇನ್ನೂ ಇಂಪ್ರೂವ್ ಆಗುತ್ತೆ. ಸೊ ನಿಮ್ ಟಾರ್ಗೆಟ್ ಗಳನ್ನ ಬೇಗ ನೀವು ರೀಚ್ ಮಾಡ್ಕೊಳ್ಬಹುದು. ಹಾಗಾಗಿ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ. ಸೊ ಮೋಟಿವೇಶನ್ ಅಂತ ಅನ್ನೋದು ನಮ್ಮ ಪ್ರತಿ ಖಾಸಗಿ ಪ್ರೈವೇಟ್ ಲೈಫ್ ಅಷ್ಟೇ ಅಲ್ಲ, ಒಂದು ಆರ್ಗನೈಸೇಷನ್ ಒಳಗೂ ಮೋಟಿವೇಶನ್ ಇದ್ರೆ ಮಾತ್ರನೇ ಅವರು ಒಂದು ಅಚೀವ್ಮೆಂಟ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಮೋಟಿವೇಶನ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಮೋಟಿವೇಶನ್ ಇಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಸಬಾರ್ಡಿನೇಟ್ ಇಸ್ ಆಕ್ಟ್ ಇನ್ ದ ಡಿಸೈರ್ಡ್ ಮ್ಯಾನರ್ ಟು ಅಚೀವ್ ಸರ್ಟೈನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಏನ್ ಹೇಳ್ತಿದ್ರೆ, ಮೋಟಿವೇಶನ್ ಅಂತ ಅನ್ನೋದು ಅದೊಂದು ಪ್ರೋಸೆಸ್ ಅಂತಂದ್ರೆ ಏನು, ಅದೊಂದು ಪ್ರಕ್ರಿಯೆ ಅಂತ ಹೇಳ್ತದೆ. ಆ ಪ್ರಕ್ರಿಯೆ ಏನ್ ಮಾಡುತ್ತೆ ಅಂತಂದ್ರೆ ಸಬಾರ್ಡಿನೇಟ್ಸ್ ಕೆಲಸ ಯಾರು ಮಾಡ್ತಾರಲ್ಲ ಅವ್ರಿಗೆ ಇಡೀ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಆ ಆಬ್ಜೆಕ್ಟಿವ್ ನ ರೀಚ್ ಮಾಡಿಸಲಿಕ್ಕೆ ಪ್ರಕ್ರಿಯೆಯನ್ನ ಏನ್ ಮಾಡುತ್ತೆ, ಪ್ರೋಸೆಸ್ ಏನ್ ಮಾಡುತ್ತೆ, ಅದನ್ನೇ ಮೋಟಿವೇಶನ್ ಅಂತಾರೆ. ಕೆಲವು ಸಲ ಕತೆಗಳನ್ನ, ಈಗ ಮಕ್ಕಳು ಇನ್ಸ್ಪೈರ್ ಆಗೋದು ಯಾವಾಗ, ಕತೆಗಳನ್ನ ಹೇಳಿದಾಗ ಅಥವಾ ಮಾಡೆಲ್ಗಳದ್ದು ಏನಾರು ಅವ್ರಿಗೆ ಇನ್ಸ್ಪಿರೇಷನ್ ಸ್ಟೋರಿಗಳನ್ನ ಹೇಳಿದಾಗ ಅವರು ಮೋಟಿವೇಟ್ ಆಗ್ತಾರೆ. ನಾವು ಅದೇ ತರನೇ ಆಗ್ಬೇಕು. ಈಗ ನೀವು ಮಕ್ಕಳಿಗೆ ಯಾವ್ದಾರ ಒಂದು ಕತೆ ಹೇಳಿ, ಈಗ ಫ್ರೀಡಮ್ ಫೈಟರ್ದೇ ಕತೆ ಹೇಳಿ, ನಾನ್ ಫ್ರೀಡಮ್ ಫೈಟರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಇಷ್ಟಪಡ್ತಾರೆ. ಹಾಗೇನೆ ನೀವು ಡಾಕ್ಟರ್ ಎಷ್ಟು ಕಾಂಟ್ರಿಬ್ಯೂಷನ್ ಸೊಸೈಟಿ ಮಾಡ್ತಾರೆ ಅಂತ ಹೇಳ್ಕೊಡಿ, ನಾನೊಬ್ಬ ಡಾಕ್ಟರ್ ಆಗ್ಬೇಕು ಅಂತ ಅಂತಾರೆ. ಹಾಗೇನೆ ಇನ್ನೂ ಒಬ್ಬ ಫಾರ್ಮರ್ ಇಂದ ಏನ್ ಅಡ್ವಾಂಟೇಜಸ್ ಅಂತ ಅಂದ್ಬಿಟ್ಟು ಆ ಮಕ್ಳುಗಳಿಗೆ ನೀವು ಫೀಡ್ ಮಾಡ್ತಾ ಬನ್ನಿ, ನಾನು ಒಬ್ಬ ಒಳ್ಳೆ ಫಾರ್ಮರ್ ಆಗ್ಬೇಕು, ನಾನು ಒಬ್ಬ ಒಳ್ಳೆ ಟೀಚರ್ ಆಗ್ಬೇಕು. ಈ ತರ ಅವ್ರಿಗೆ ಆಬ್ಜೆಕ್ಟಿವ್ ಬೆಳೀತಾ ಹೋಗುತ್ತೆ. ಅವೆಲ್ಲ ಹೇಗಾಯ್ತು ಸಾಧ್ಯ ಆಯ್ತು, ಒಂದು ಮೋಟಿವೇಶನ್ ನ ಕೊಟ್ಟಿದ್ದಕ್ಕೆ, ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಕ್ಕೆ. ಹಾಗಾಗಿ ಮೋಟಿವೇಶನ್
ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಒಂದು ಆರ್ಗನೈಸೇಷನ್ ಅಷ್ಟೇನೆ ಒಂದು ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಏನು ಮೋಟಿವೇಶನ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಕಾರ್ಡಿಂಗ್ ಟು ವಿಲಿಯಂ ಜೆ ಸ್ಕಾಟ್ ಅಂತ ಅವರು ಮೋಟಿವೇಶನ್ ಬಗ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ ಡೆಫಿನೇಷನ್, ಇದು ಡೆಫಿನೇಷನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ದ ಇನ್ನು ತುಂಬಾ ಕಾನ್ಸೆಪ್ಟ್ ಗಳು ಮೋಟಿವೇಶನ್ ಅಲ್ಲೇ ಬರ್ತಾ ಹೋಗುತ್ತೆ. ಎಕ್ಸ್ಪ್ಲೈನ್ ದ ಫೀಚರ್ ಆಫ್ ಮೋಟಿವೇಶನ್ ಅಂತಂದ್ರೆ ನೀವು ಮೋಟಿವೇಶನ್ ಫೀಚರ್ ಡೈರೆಕ್ಟ್ ಆಗಿ ಬರೆಯಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಮೋಟಿವೇಶನ್ ಅಂತಂದ್ರೆ ಏನು, ಮೋಟಿವೇಶನ್ ಡೆಫಿನೇಷನ್ ಏನು ಅನ್ನೋದನ್ನ ಬರಿಬೇಕಾಗುತ್ತೆ. ಸೊ ಇದು ತುಂಬಾ ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ ಇಲ್ಲಿ. ಮೋಟಿವೇಶನ್ ಮೀನ್ಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಇನ್ ಆಕ್ಷನ್ ಟು ಅಕಾಂಪ್ಲಿಷ್ ಡಿಸೈಡೆಡ್ ಗೋಲ್. ಏನ್ ಹೇಳ್ತಿದ್ರೆ ಮೋಟಿವೇಶನ್ ಅಂತ ಅನ್ನೋದು ಅದೊಂದು ಪ್ರೋಸೆಸ್, ಅದರಲ್ಲಿ ಸ್ಟಿಮ್ಯುಲೇಟಿಂಗ್ ಪೀಪಲ್ ಅಂತಂದ್ರೆ ಯಾರು, ವರ್ಕರ್ಸ್. ಅಲ್ಲಿರ್ತಕ್ಕಂತಹ ವರ್ಕರ್ಗೆ ಸ್ಟಿಮ್ಯುಲೇಟ್ ಮಾಡ್ತಕ್ಕಂತಹದ್ದು. ಈಗ ಯಾರು ಎಕ್ಸ್ಪರ್ಟೈಸ್ ಆಗಿರೋ ವ್ಯಕ್ತಿ ಹೇಗೆ 20 ಪ್ರಾಡಕ್ಟ್ ಗಳನ್ನ ಒಂದು ದಿನದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾನೆ, ಅದೇ ತರನೇ ಹೊಸದಾಗಿ ಜಾಯಿನ್ ಆಗಿರೋರ್ಗು ಏನಾಗುತ್ತೆ, ಇನ್ಸ್ಪೈರ್ ಮಾಡ್ತಾ ನಿನ್ ಕೈಲೂ ಸಾಧ್ಯ, ನೀನು ಮೋಟಿವೇಟ್ ಆಗ್ತಾ ಇರು, ನಿನ್ಗೂ ಎಕ್ಸ್ಪರ್ಟೈಸ್ ಆಗ್ತಾ ದಿನ ಕಲಿತಾ ನೀನು ಎಕ್ಸ್ಪರ್ಟೈಸ್ ಆಗ್ತೀಯಾ, ನೀನು ಅದೆಷ್ಟು ಕೆಪಾಸಿಟಿ ತಗೊಳ್ತೀಯಾ, ನೀನು 20 ಪ್ರಾಡಕ್ಟ್ ಗಳನ್ನ ಮಾಡ್ತೀಯ ಅಂತಂತ ಹೇಳ್ತಾ ಏನಾಗುತ್ತೆ, ಅವರು ಸ್ಟಿಮ್ಯುಲೇಟ್ ಆಗ್ತಾ ಇರ್ತಾರೆ. ಸ್ಟಿಮ್ಯುಲೇಟ್ ಅಂತಂದ್ರೆ ಏನು, ಮೆಂಟಲಿ ಇಲ್ಲ ನನ್ ಕೈಲೂ ಸಾಧ್ಯ ಅಂತ ಅಂದ್ಬಿಟ್ಟು ಸ್ಟಿಮ್ಯುಲೇಟ್ ಆಗ್ತಾ ಇರ್ತಾರೆ. ಸ್ಟಿಮ್ಯುಲೇಟ್ ಅಂತಂದ್ರೆ ಮೆಂಟಲಿ ನನ್ ಕೈಲೂ ಆಗಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಒಂದು ಮೈಂಡ್ ಅಲ್ಲಿ ಸೆಟ್ ಮಾಡಿಸ್ತಕ್ಕಂಥದ್ನೇ ಸ್ಟಿಮ್ಯುಲೇಷನ್ ಪೀಪಲ್ ಇನ್ ಆಕ್ಷನ್ ಟು ಅಕಾಂಪ್ಲಿಷ್ ಡಿಸೈಡ್ ಗೋಲ್ಸ್. ಒಂದು ಆರ್ಗನೈಸೇಷನ್ ಒಂದು ಗೋಲ್ ಏನಿದೆ ಅದನ್ನ ಅಚೀವ್ ಮಾಡ್ಸಕ್ಕೆ ನಿನ್ ಕೈಲಿಂದ ಸಾಧ್ಯ ಅಂತ ಹೇಳಿನೇ ಅದನ್ನ ಮಾಡ್ತಕ್ಕಂತಹದ್ನೇ ಮೋಟಿವೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಏನ್ ಇನ್ನು ಕೆಲವು ಮೀನಿಂಗ್ ಎಲ್ಲ ನೋಡ್ತಾ ಹೋಗೋಣ. ಮೋಟಿವ್ ಈಸ್ ಅನ್ ಇನ್ನರ್ ಸ್ಟೇಟ್. ಮೋಟಿವ್ ಅಂತ ಅನ್ನೋದೊಂದು ಇನ್ನರ್ ಸ್ಟೇಟ್. ನೋಡಿ ಇಲ್ಲಿ ಮೋಟಿವ್ ಅಂತ ಅನ್ನೋದು ಯಾವ್ದಿರುತ್ತೆ, ಈಗ ನಮ್ಗೆ ದೇರ್ ಆರ್ 2 ಮೆಥಡ್ಸ್ ಆಫ್ ಮೋಟಿವೇಶನ್, ಇನ್ನರ್ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್. ಇನ್ನರ್ ಮೋಟಿವೇಶನ್ ಅಂತಂದ್ರೆ ನೀವು ಮನೇಲಿ ಇರ್ತೀರಾ, ನೀವು ಇವತ್ತು ಇಷ್ಟು ಟಾಪಿಕ್ ನ ಕವರ್ ಮಾಡ್ಕೊಳ್ಬೇಕು ಅಂತ ನೀವು ನೀವಾಗಿ ಸೆಲ್ಫ್ ಆಗಿ ನೀವು ಮೋಟಿವೇಟ್ ಆಗ್ತೀರಾ, ನಂದಿಷ್ಟು ಟಾರ್ಗೆಟ್ ನ ನಾನು ರೀಚ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಸೆಲ್ಫ್ ಅಲ್ಲಿ ಏನಾಗ್ತಿರಲ್ಲ ಅದನ್ನ ಸೆಲ್ಫ್ ಮೋಟಿವೇಶನ್ ಅಂತ ಅಂತಾರೆ. ಈಗ ನೀವು ಕ್ಲಾಸ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಲೆಕ್ಚರ್ಸ್ ಗಳು ಪಾಠ ಮಾಡ್ತಾರೆ, ಇಲ್ಲ ನಿನ್ ಕೈಲಿ ಸಾಧ್ಯ, ನೀನು ಇನ್ನೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ತೋರಿಸಬಹುದು, ಒಂದ್ ಸಣ್ಣ ಸ್ಮಾಲ್ ಎಫರ್ಟ್ ನ ಜಾಸ್ತಿ ಹಾಕು, ನಿನ್ ಕೈಲಿ ಖಂಡಿತ ಸಾಧ್ಯ, ಕಾನ್ಸೆಪ್ಟ್ ಗಳನ್ನ ಈ ತರ ಅರ್ಥ ಮಾಡ್ಕೊಳ್ಬೇಡ, ಟೆಕ್ನಿಕ್ ಯೂಸ್ ಮಾಡಿ ಅರ್ಥ ಮಾಡ್ಕೋ ಅಂತ ಯಾವಾಗ ಟೆಕ್ನಿಕಲ್ ನ ಹೇಳ್ಕೊಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ, ನಿಮ್ಮ ಇನ್ನರ್ ಸ್ಟೇಟ್ ಅಥವಾ ಒಳಗೆ ಇರ್ತಕ್ಕಂತಹ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಏನಿದೆಯಲ್ಲ ಅದು ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಮೋಟಿವ್ ಅಂತ ಅನ್ನೋದೊಂದು ಇನ್ನರ್ ಸ್ಟೇಟ್, ಒಳಗೆ ಇರ್ತಕ್ಕಂತಹ ಒಂದು ಸ್ಟೇಟ್ ಎನರ್ಜಿ ಆಗಿದೆ. ಓಕೆನಾ. ಎನರ್ಜೈಸಸ್ ಆಕ್ಟಿವೇಟ್ ಆರ್ ಮೂವ್ ದ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಗೋಲ್. ಏನ್ ಹೇಳ್ತದೆ, ಆ ಗೋಲ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಳಗಿರ್ತಕ್ಕಂತಹ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಬೇಕಾಗ್ತದೆ. ಆ ಜಾಗೃತಗೊಳಿಸ್ತಕ್ಕಂತಹದ್ದೇ ಮೋಟಿವ್ ಅಥವಾ ಮೋಟಿವೇಶನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೋಟಿವೇಟರ್ ನೋಡಿ ಇಲ್ಲಿ ಏನಾಯ್ತು, ಈಗ ಇಷ್ಟೋ ತನಕ ಮೋಟಿವೇಶನ್ ಅಂತ ತಿಳ್ಕೊಳ್ತಿದ್ದು. ಮೋಟಿವೇಟರ್ ಅಂತಂದ್ರೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ. ಮೋಟಿವೇಟರ್ ಇಸ್ ದ ಟೆಕ್ನಿಕ್ ಯೂಸ್ಡ್ ಟು ಮೋಟಿವೇಟ್ ಪೀಪಲ್ ಇನ್ ದ ಆರ್ಗನೈಸೇಷನ್. ಎಕ್ಸಾಂಪಲ್ ಪೇ, ಬೋನಸ್, ಪ್ರಮೋಷನ್ ಎಕ್ಸೆಟ್ರಾ. ಏನ್ ಹೇಳ್ತಿದ್ರೆ, ಒಬ್ಬ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ ಅಲ್ಲಿ ಮೋಟಿವ್ ಆಗ್ಬೇಕು, ಇನ್ನು ಅವನ ಪರ್ಫಾರ್ಮೆನ್ಸ್ ನ ಜಾಸ್ತಿ ಮಾಡ್ಬೇಕು ಅಂತಂದಾಗ ಏನ್ ಮಾಡ್ತಾರೆ, ಅವನಿಗೆ ಸ್ಯಾಲ್ರಿ, ಬೋನಸ್ ಮತ್ತೆ ಪ್ರಮೋಷನ್ ಗಳನ್ನ ಕೊಟ್ಟಾಗ ಅವ್ನ್ ಏನ್ ಮಾಡ್ತಾನೆ, ಅವ್ನ ವರ್ಕ್ ಕೆಪಾಸಿಟಿನ ಇನ್ನೂ ಇನ್ಕ್ರೀಸ್ ಮಾಡ್ತಾನೆ. ಇಲ್ಲ ನನ್ ಕೈಲಿ ಸಾಧ್ಯ, ನಾನು ಇನ್ನೂ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಫರ್ಟ್ ನ ಜಾಸ್ತಿ ಆಗಿ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತಾ ಹೋಗ್ತಾನೆ. ಅದನ್ನೇ ಮೋಟಿವೇಶನ್ ಅಂತ ಹೇಳ್ತಾರೆ. ಮೋಟಿವೇಟರ್ ಅಂತಂದ್ರೆ ಆ ಕೆಲಸಗಳನ್ನ ಯಾರು ಹೇಳಿ ಮಾಡಿಸ್ತಾರಲ್ಲ ಅದನ್ನೇ ಅವ್ರನ್ನೇ ಮೋಟಿವೇಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಮೋಟಿವೇಶನ್ ನ ಫೀಚರ್ಗಳು ಏನು, ಗುಣಲಕ್ಷಣಗಳು ಏನೇನು ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದು ಸೈಕಾಲಜಿಕಲ್ ಪ್ರೋಸೆಸ್. ಏನು ಸೈಕಾಲಜಿಕಲ್ ಪ್ರೋಸೆಸ್ ಅಂತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿನ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು. ಈಗ ನೋಡಿ ಏನಾಗುತ್ತೆ, ನೀವು ಜಮೀನ್ ಇರುತ್ತೆ, ಜಮೀನಲ್ಲಿ ಬೆಳೆ ಬೆಳಿಬೇಕು ಅಂತಂತಂದ್ರೆ ಏನು, ಮಳೆ ಏನೋ ಅಫ್ಕೋರ್ಸ್ ಬರ್ತಾ ಇರುತ್ತೆ ಕೆಲವು ಟೈಮು. ನೀವು ಸುಮ್ನೆ ಮನೇಲಿ ಕುತ್ಕೊಂಡು ಬೆಳೆ ಬರ್ಲಿ ಅಂತಂತಂದ್ರೆ ಆಗತ್ತಾ, ನೀವು ಎಫರ್ಟ್ಸ್ ನ ಹಾಕ್ಬೇಕಾಗತ್ತೆ.
ಸೊ ನೀವ್ ಎಫರ್ಟ್ ಹಾಕ್ಬೇಕು ಅಂತಂತಂದ್ರೆ ಏನಾಗ್ಬೇಕು, ಇಲ್ಲಪ್ಪ ಈಗ ನೋಡಿ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂತಂದ್ರೆ ಯಾರೋ ಜಮೀನ್ ಮಾಡ್ತಾ ಇರ್ತಾರೆ ನಿಮ್ಮ ಪಕ್ಕದ ಜಮೀನಲ್ಲಿ ಅಂತ ಅನ್ಕೊಳ್ಳಿ, ತೋಟದಲ್ಲೋ ಏನೋ ಕೆಲಸ ಮಾಡ್ತಿದ್ದಾರೆ ಅಂತಂತಂದ್ರೆ ನಿಮ್ಗೇನೋ ನಾವು ಅದೇ ತರನೇ ತೋಟ ಮಾಡ್ಬೇಕು ಅಥವಾ ಗದ್ದೆ ಮಾಡ್ಬೇಕು ಅಥವಾ ಏನೋ ಒಂದು ಹೊಲವನ್ನ ಮಾಡ್ಬೇಕು ಅಂತಂದಾಗ ಏನಾಗುತ್ತೆ, ಅದು ಮಾನಸಿಕವಾಗಿ ನಿಮ್ಗೆ ಮನಸ್ಸಿಗೆ ಅದು ಇಷ್ಟ ಆಯ್ತು ಅಂತಂದಾಗ ನೀವು ಬೇಡ ಅಂತಂತಂದ್ರು ಆ ಕೆಲಸಗಳನ್ನ ಮಾಡಕ್ ಹೋಗ್ತೀರಾ. ಸೊ ಅದು ಏನು ಮೋಟಿವೇಶನ್ ಅಂತಂದು ಮಾನಸಿಕ ಪ್ರಕ್ರಿಯೆ, ನಿಮ್ಮ ಒಳಗೆ ಆಗ್ತಕ್ಕಂತಹದ್ದು, ಮನಸ್ಸಿನಲ್ಲಿ ಆಗ್ತಕ್ಕಂತಹ ಪ್ರಕ್ರಿಯೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಮೋಟಿವೇಶನ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಏನ್ ಕಂಟಿನ್ಯೂಸ್ ಪ್ರೋಸೆಸ್ ಅಂದ್ರೆ ನಿರಂತರ ಪ್ರಕ್ರಿಯೆ. ನೀವು ಪ್ರತಿ ವರ್ಷನೂ ಜಾಸ್ತಿ ಬೆಳೆನ ಬೆಳೀತಾ ಹೋಗ್ತೀರಾ ಅಂತಂದ್ರೆ ಈ ವರ್ಷ 1 ಕ್ವಿಂಟಾಲ್ ಇದ್ದವರು ನೆಕ್ಸ್ಟ್ ವರ್ಷ 2 ಕ್ವಿಂಟಾಲ್ 3 ಕ್ವಿಂಟಾಲ್ ಈ ತರ ನಿಮ್ಗೆ ಇರ್ತಕ್ಕಂತಹ ಜಾಸ್ತಿ ಪೊಟೆನ್ಶಿಯಾಲಿಟಿನ ಯಾವಾಗ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಅದು ನಿರಂತರವಾಗಿ ಮೋಟಿವೇಶನ್ ಅದೇ ತರನೇ ಎಳ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಮೋಟಿವೇಶನ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಮುಂದಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದು 1 ವರ್ಷ ಮೋಟಿವೇಶನ್ ತಗೊಂಡು ಅಲ್ಲೇ ಕ್ಲೋಸ್ ಮಾಡ್ತಕ್ಕಂತಹದ್ದಲ್ಲ. ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಆಬ್ಜೆಕ್ಟಿವ್ ಇರುತ್ತೆ, 1 ವರ್ಷ ಒಂದು ಆಬ್ಜೆಕ್ಟಿವ್ ಇರುತ್ತೆ, ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡ್ಬೇಕು ಅಂತ ಆಬ್ಜೆಕ್ಟಿವ್ ಇರುತ್ತೆ. ಅದೇ ತರನೇ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ತಾ ಅದನ್ನ ಮುಂದಕ್ಕೆ ತಗೋ ಹೋಗ್ತಕ್ಕಂತಹದ್ದು. ಇವತ್ತು ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರಿ ಮೋರ್ ದನ್ 120 years ರನ್ನಿಂಗ್ ಆಗಿದೆ. 120 ವರ್ಷ ಹೇಗ್ ನಡ್ಕೊ ಬರ್ತೋ ಅಲ್ಲಿ ಮೋಟಿವೇಶನ್ ಪ್ರಕ್ರಿಯೆಗಳು ನಡೀತಾ ಇತ್ತು. ಸೊ ಮೋಟಿವೇಟ್ ಮಾಡದೆ ಇಷ್ಟು ದಿನ ತನಕ ನಡೆಯತ್ತಿತ್ತ, ಖಂಡಿತ ನಡೀತಿರ್ಲಿಲ್ಲ. ಹಾಗಾಗಿ ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್. ಕಂಟಿನ್ಯೂಸ್ ಅಂತಂದ್ರೆ ಏನು, ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ 3ನೇ ಪಾಯಿಂಟ್ ಏನ್ ಹೇಳುತ್ತೆ, ಇಲ್ಲಿ ಹೇಳ್ತಾ ಇದೆ 3ನೇ ಪಾಯಿಂಟ್ ಕಾಂಪ್ಲೆಕ್ಸ್ ಅಂಡ್ ಅನ್ಪ್ರಿಡಿಕ್ಟಬಲ್. ಏನ್ ಹೇಳ್ತಾ ಇದೆ, ಇದು ಕಾಂಪ್ಲೆಕ್ಸ್. ಮೋಟಿವೇಶನ್ ಇಸ್ ಎ ಕಾಂಪ್ಲೆಕ್ಸ್, ಮೋಟಿವೇಶನ್ ಇಸ್ ಕಾಂಪ್ಲೆಕ್ಸ್ ಅಂಡ್ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಕಾಂಪ್ಲೆಕ್ಸ್ ಅಂತಂದ್ರೆ ಏನು, ಸಂಕೀರ್ಣವಾಗಿದೆ. ಹಾಗೆ ಅನ್ಪ್ರಿಡಿಕ್ಟಬಲ್, ಅನಿರೀಕ್ಷಿತವಾಗಿದೆ. ಈಗ ನೋಡಿ ಇಲ್ಲಿ ಒಬ್ಬ ಮೋಟಿವೇಟರ್ ಅಥವಾ ಸೂಪರ್ವೈಸರ್ ಇರ್ತಾರೆ. ಸೂಪರ್ವೈಸರ್ ಅವನ್ಗೆ ಟಾರ್ಗೆಟ್ ಗಳನ್ನ ರೀಚ್ ಮಾಡ್ಬೇಕಾಗತ್ತೆ. ಆ ಟಾರ್ಗೆಟ್ ನ ರೀಚ್ ಮಾಡ್ಬೇಕಾದ್ರೆ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಕೇಳ್ತಕ್ಕಂತಹ ಸಬಾರ್ಡಿನೇಟ್ ಗಳು ಮೋಟಿವೇಟರ್ ಇಂದ ಒಂದಷ್ಟು ಇನ್ಪುಟ್ಸ್ ಗಳನ್ನ ತಗೊಳ್ತಾ ಇರ್ತಾನೆ, ಇನ್ಸ್ಟ್ರಕ್ಷನ್ ಗಳನ್ನ ತಗೊಳ್ತಾ ಇರ್ತಾನೆ. ಬಟ್ ಅವನು ಅದನ್ನ ಎಷ್ಟು ಪ್ರಾಬಬಿಲಿಟಿಯಲ್ಲಿ ತಗೊಳ್ತಾ ಇದ್ದಾನೆ. ಈಗ ನೋಡಿ ಒಂದು ಕ್ಲಾಸ್ ರೂಮ್ ಅಂತಂದಾಗ ಒಂದೇ ಲೆಕ್ಚರ್ಗಳು ನಿಮ್ಮ 10 ಜನ ಇದ್ದೀರಾ, 20 ಜನ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನನಾರು ಇರ್ಲಿ, ಒಬ್ಬರೇ ಪಾಠ ಮಾಡ್ತಾ ಇರ್ತಾರೆ. ಒಬ್ರು ಡಿಸ್ಟಿಂಕ್ಷನ್ ತೆಗಿತಾ ಇರ್ತಾರೆ, ಇನ್ನೊಬ್ರು ಜಸ್ಟ್ ಪಾಸ್ ಆಗ್ತಾ ಇರ್ತಾರೆ. ಏನಕ್ಕೆ ಈ ತರ ಆಗತ್ತೆ, ಏನಕ್ಕೆ ಅಂತಂದ್ರೆ ಒಬ್ಬೊಬ್ಬರು ಕಾನ್ಸಂಟ್ರೇಷನ್ ಒಂದೊಂದ್ ಕಡೆ ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬರು ಸ್ಕಿಲ್ಸ್ ಗಳು ಬೇರೆ ಬೇರೆ ತರ ಇರುತ್ತೆ. ಎಲ್ಲದೂ ಒಂದೇ ತರನೇ ಇಲ್ಲ. ಕಾಲೇಜಲ್ಲಿ ಟಾಪರ್ಗಳು ಇರ್ತಾರೆ, ಆವರೇಜ್ ಅಲ್ಲಿ ಮಾರ್ಕ್ಸ್ ತೆಗಿಯೋರು ಇರ್ತಾರೆ. ಹಾಗಾಗಿ ಏನ್ ಹೇಳ್ತಿದ್ರೆ ಇದು ಮೋಟಿವೇಶನ್ ಅಂತ ಅನ್ನೋದು ಅನಿರೀಕ್ಷಿತವಾಗಿದ್ದು ಅಂತಂತಂದ್ರೆ ನಾವು ಹಿಂಗೆ ಆಗುತ್ತೆ. ನಾನು ಹೇಳ್ತಾ ಇರೋಂತಹದ್ದು, ಈಗ ನಾನು ಪಾಠ ಮಾಡ್ತಾ ಇರ್ತೀನಿ, ಒಬ್ರಿಗೆ ಈಗ ನಾನ್ ಹೇಳ್ತಾ ಇರ್ತಕ್ಕಂತಹ ಪಾಠ ಪ್ರತಿಯೊಬ್ರು ನೀವು ಕೇಳ್ತಾ ಇರ್ತಕ್ಕಂತವ್ರು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ನಾನ್ ಕೊಡ್ತಕ್ಕಂತಹ ಎಕ್ಸಾಂಪಲ್ ಗಳಾಗಿರ್ಬೋದು ಒಂದೇ ಆಗಿರುತ್ತೆ. ಆದ್ರೆ ನೀವು ನಿಮ್ಮ ಜೀವನದಲ್ಲಿ ಅದನ್ನ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಸುತ್ತಮುತ್ತ ಏನ್ ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್ ನಡೀತಾ ಇರುತ್ತೆ ಅದಕ್ಕೆ ಅಪ್ಲಿಕಬಲ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ತಾ ಇರ್ತೀರಾ. ಹಾಗಾಗಿ ಪಾಠ ಸೇಮ್ ಇರ್ಬೋದು. ಮೋಟಿವೇಶನ್ ಅಂತಂದ್ರೆ ಮೋಟಿವೇಶನ್ ಏನ್ ಥಿಯರಿ ಇದೆ ಅದೇ ಥಿಯರಿ, ಆದ್ರೆ ಅರ್ಥ ಮಾಡ್ಕೊಳ್ತಕ್ಕಂತಹ ನಮ್ಮ ಏನು ಪ್ರಕಾರಗಳು ಅನಿರೀಕ್ಷಿತವಾಗಿರುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಇರುತ್ತೆ. ಅದು ಹಿಂಗೆ ಇರುತ್ತೆ. ಈಗ ಏನು ಸ್ಕೇಲ್ ಅಲ್ಲಿ ಒಂದು ಕ್ಲೀನ್ ಆಗಿ ಲೈನ್ ಹಾಕ್ತೀರಾ ಅಂತಂದ್ರೆ ಸ್ಟ್ರೈಟ್ ಆಗಿ ಬರ್ತದೆ. ಬಟ್ ಇಲ್ಲಿ ಏನಂತಂದ್ರೆ ಮೋಟಿವೇಶನ್ ಅಂತಂದು ಡೈರೆಕ್ಟ್ ಆಗಲ್ಲ. ಅದನ್ನ ನಾವು ಹೇಳಿದ್ರು ಅವ್ರಿಗೆ ಯಾವ ಪ್ರಮಾಣದಲ್ಲಿ ರೀಚ್ ಆಗಿದೆ ಅದನ್ನ ನಿರೀಕ್ಷೆ ಮಾಡಕ್ಕಾಗಲ್ಲ. ಅದೊಂದು ಅನ್ಪ್ರಿಡಿಕ್ಟಬಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ 4ನೇ ಪಾಯಿಂಟ್ ಏನಂತ ಹೇಳ್ತದೆ, ಪರ್ವ್ಯಾಸಿವ್ ಫಂಕ್ಷನ್. ಬಹಳಷ್ಟು ಸಲ ಪರ್ವ್ಯಾಸಿವ್ ಫಂಕ್ಷನ್ ಅಂತ ಅಂದ್ಬಿಟ್ಟು ಕೇಳಿದ್ರ. ಏನು ಪರ್ವ್ಯಾಸಿವ್ ಅಂತಂದ್ರೆ ವಿಶ್ವವ್ಯಾಪಕ. ಮೋಟಿವೇಶನ್ ನಮ್ ಇಂಡಿಯಾಗಷ್ಟೇ ಆಗ್ಲಿ, ಬರೀ ಯುರೋಪ್ಗಾಗ್ಲಿ ಅಥವಾ ಅಮೆರಿಕಾಗ್ಲಿ ರಿಸ್ಟ್ರಿಕ್ಟ್ ಆಗಿರತ್ತಂತಹದ್ದೆಲ್ಲ. ಚಿಕ್ಕ ಆರ್ಗನೈಸೇಷನ್, ಮಲ್ಟಿ ನ್ಯಾಷನಲ್ ಕಂಪನೀಸ್ ಆಗಿರ್ಲಿ, ಒಂದು ದೊಡ್ಡ ಆರ್ಗನೈಸೇಷನ್ ಅಲ್ಲಿ, ಮೀಡಿಯಂ ಲೆವೆಲ್ ಆರ್ಗನೈಸೇಷನ್ ಆಗಿರ್ಲಿ, ಪ್ರೈವೇಟ್ ಆಗಿರ್ಲಿ, ಪಬ್ಲಿಕ್ ಆಗಿರ್ಲಿ, ಗವರ್ಮೆಂಟ್ ಆರ್ಗನೈಸೇಷನ್ಗೆ ಇದು ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಇದು ವಿಶ್ವವ್ಯಾಪಕವಾಗಿರ್ತಕ್ಕಂತಹದ್ದು. ಚಿಕ್ಕದು ಬಿಸ್ನೆಸ್ ಅಂತ ಅಂದ್ಬಿಟ್ಟು ಮೋಟಿವೇಶನ್ ಕಮ್ಮಿ ಪ್ರಮಾಣದಲ್ಲಿ, ದೊಡ್ಡ ಬಿಸ್ನೆಸ್ ಅಂತ ಅಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಮೋಟಿವೇಶನ್ ಆತರ ಅಲ್ಲ. ಮೋಟಿವೇಶನ್ ಎಲ್ಲೇ ಹೋದ್ರು ಇರ್ಲೇಬೇಕು. ಮೋಟಿವೇಶನ್ ಇದ್ರೇನೆ ಕೆಲಸಗಳು ಆಗ್ತಕ್ಕಂಥದ್ದು. ವಿಶ್ವವ್ಯಾಪಕವಾಗಿದೆ ಮೋಟಿವೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ.
ಹಾಗಾದ್ರೆ 5ನೇ ಪಾಯಿಂಟ್ ಏನು, ಇನ್ಫ್ಲೂಯೆನ್ಸಸ್ ದ ಬಿಹೇವಿಯರ್. ಇದು ಏನ್ ಹೇಳುತ್ತೆ, ಮೋಟಿವೇಶನ್ ಬಿಹೇವಿಯರ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಏನ್ ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಅಂತಂದ್ರೆ, ಈಗ ವರ್ತನೆ ಒಬ್ಬ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ವರ್ತನೆಗೆ ಸಂಬಂಧಪಟ್ಟಿದೆ. ಯಾವ್ದು ವರ್ತನೆಗೆ, ಈಗ ಒಬ್ಬ ಸುಪೀರಿಯರ್ ಒಂದು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ದಾನೆ, ಅವ್ರಿಗೆಲ್ಲ ಎಂಪ್ಲಾಯೀಸ್ ಗಳದ್ದು ಸಬಾರ್ಡಿನೇಟ್ಸ್ ನ ಕೆಲಸ ತಗಿಸ್ತಾ ಇದ್ದಾನೆ ಅಂತಂತಂದ್ರೆ ಅವ್ರ ಮೇಲೆ ಆ ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತದೆ. ಈಗ ನಿಮ್ಮ ಎಕ್ಸಾಂಪಲ್, ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಯಾರೋ ತುಂಬಾ ಚೆನ್ನಾಗಿ ನಿಮ್ಗೆ ಪಾಠನ ಅರ್ಥ ಮಾಡಿಸ್ತಾ ಇದಾರೆ ಅಥವಾ ಅರ್ಥ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ಅವ್ರ ಬಿಹೇವಿಯರ್ ನಿಮ್ಗೂ ಬರ್ತಾ ಇರುತ್ತೆ ನಿಧಾನಕ್ಕೆ. ಯಾಕಂದ್ರೆ ನೀವು ಮಿಸ್ ಮಾಡ್ಲಿರ್ತಾಗಿ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ತಿರ್ತೀರ. ಸೊ ಹಾಗಾಗಿ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಗಳು ಚೇಂಜಸ್ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೋಟಿವೇಶನ್ ಅದು ಹೆಲ್ಪ್ ಮಾಡುತ್ತೆ, ಅದು ಫೀಚರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಾನ್ಸಂಟ್ರೇಟೆಡ್ ಆನ್ ಹೋಲ್ ಇಂಡಿವಿಜುವಲ್, ಏನ್ ಹೇಳ್ತಿದೆ, ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿ ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಮೋಟಿವೇಶನ್ ಅಂತ ಅಂದ್ಬಿಟ್ಟು. ಈಗ ನನ್ಗೆ ಯಾರೋ ಒಬ್ರು ಒಂದು ಟಾಪಿಕ್ ನ ಹೇಳ್ತಾ ಇದಾರೆ ಅಂತಂದ್ರೆ ನಾನ್ ಅರ್ಥ ಮಾಡ್ಕೊಳ್ಳೋ ಪ್ರಕಾರ ಬೇರೆ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಕಾರಗಳು ಬೇರೆ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಂಪೂರ್ಣವಾದಂತಹ ವ್ಯಕ್ತಿತ್ವದ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದು ಅರ್ಧಂಬರ್ಧ ಎಫೆಕ್ಟ್ ಆಯ್ತು ಅನ್ನಂಗಿಲ್ಲ. ಹೇಳ್ತಕ್ಕಂತಹ ಟಾಪಿಕ್ ನ ಕಂಪ್ಲೀಟ್ ಆಗಿ ಹೇಳಿರ್ತಾರೆ, ಅದನ್ನ ಹೇಗೆ ತಗೊಂಡು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕಾನ್ಸಂಟ್ರೇಟ್ ಪ್ರತಿಯೊಬ್ಬ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ಸಂಪೂರ್ಣವಾದಂತಹ ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 7ನೇದೇನೋ ಸೈಕಾಲಜಿಕಲ್ ಪ್ರೋಸೆಸ್. ಏನು ಸೈಕಾಲಜಿಕಲ್ ಪ್ರೋಸೆಸ್ ಅಂತಂದ್ರೆ ಇದು ಮತ್ತೇನೆ ರಿಪೀಟ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಸೈಕಾಲಜಿಕಲ್ ಪ್ರೋಸೆಸ್ ಅಂತಂದ್ರೆ ಮನಸ್ಸಿಗೆ ಪ್ರೇರೇಪಣೆಯನ್ನ ನೀಡ್ತಕ್ಕಂಥ ಪ್ರಕ್ರಿಯೆ ಆಗಿದೆ. ನೀವು ಮೋಟಿವೇಶನ್ ನಿಮ್ಮ ಮಾನಸಿಕವಾಗಿ ತುಂಬಾ ಚೆನ್ನಾಗಿ ಇತ್ತು ಅಂತಂದ್ರೆ ಈಗ ಒಂದೊಂದ್ಸಲ ಅನ್ಸುತ್ತೆ ನಿಮ್ಗೆ, ನಾನ್ ಬೆಳಿಗ್ಗೆಯಿಂದ ತುಂಬಾ ಕೆಲಸ ಮಾಡದಪ್ಪ, ಅಲ್ಲಿ ಹೋಗಿ ಬರ್ಬೇಕಾಗಿತ್ತು, ಇಲ್ಲಿ ಹೋಗಿ ಬರ್ಬೇಕಾಯ್ತು, ನೀವು ಮನೆಯವ್ರಿಗೆ ಹೆಲ್ಪ್ ಮಾಡ್ಬೇಕಾಯ್ತು. ನಿಮ್ಮ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಮಾಡಿದಾಗ ನಿಮ್ಗೆ ಆತರ ಇರುತ್ತೆ. ಬೆಳಿಗ್ಗೆ ಮುಂಚೆನೆ ಇದ್ದು ಮನೆಗೆ ಏನ್ ಐಟಮ್ ಬೇಕು ಅಂತ ಅನ್ಕೊಟ್ಟಿರ್ತೀರಾ, ಮತ್ತೆ ಓಡಾಡ್ಬೇಕಾಗುತ್ತೆ, ಯಾರನ್ನೋ ಪಿಕಪ್ ಮಾಡ್ಬೇಕಾಗುತ್ತೆ, ಯಾರನ್ನೋ ಡ್ರಾಪ್ ಮಾಡ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಗಳನ್ನ ಇನ್ವೈಟ್ ಮಾಡಿರ್ತೀರಾ, ಎಲ್ಲಾ ಕಡೆನೂ ಮಾಡ್ಬೇಕಾಗತ್ತೆ. ಸೊ ಮೋಟಿವೇಶನ್ ಅಂತ ಅನ್ನೋದು ಸೈಕಾಲಜಿಕಲ್, ಮಾನಸಿಕವಾಗಿ ಇರ್ತಕ್ಕಂತಹದ್ದು. ಅವಾಗ ಸಮಾಧಾನ ಇರುತ್ತೆ, ಕರೆಕ್ಟಾ? ಹಾಗೇನೆ ಒಂದು ಏನಂತಂದ್ರೆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಚೀವ್ ಆಗ್ಬೇಕು ಅಂತಂದ್ರೂ ಮೋಟಿವೇಶನ್ ನ ಮಾಡ್ತಾ ಆ ಪ್ರಕ್ರಿಯೆ ನಡೀತಾ ಇರ್ತದೆ. ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇಂಪಾರ್ಟೆನ್ಸ್ ಆಫ್ ಮೋಟಿವೇಶನ್ ಏನು ಅನ್ನೋದನ್ನ ನೋಡೋಣ. ಮೋಟಿವೇಶನ್ ಏನು, ಪ್ರೇರಣೆಯ ಪ್ರಾಮುಖ್ಯತೆ, ಮೋಟಿವೇಶನ್ ಪ್ರಾಮುಖ್ಯತೆಗಳು ಏನು, ಕಥೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ನೇದು ಪಾಯಿಂಟ್ ಏನ್ ಹೇಳ್ತೆ, ಪುಟ್ ಹ್ಯೂಮನ್ ರಿಸೋರ್ಸ್ ಇಂಟು ಆಕ್ಷನ್. ಏನು ಆರ್ಗನೈಸೇಷನ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ ಅಥವಾ ಎಂಪ್ಲಾಯಿಗಳಿದೆ, ಅವ್ರನ್ನ ಪ್ರೊಡಕ್ಟಿವ್ ಆಗಿ ಕೆಲಸಗಳನ್ನ ಮಾಡಕ್ಕೆ, ಅವ್ರನ್ನ ರಿಸೋರ್ಸ್ ನ ಕೆಲಸವನ್ನ ಮಾಡ್ಲಿಕ್ಕೆ, ಅದನ್ನ ಏನ್ ಒಂದು ಆಬ್ಜೆಕ್ಟಿವ್ ಇರುತ್ತೆ ಅದ್ರ ಕಡೆ ಕೆಲಸ ಮಾಡ್ಸಕ್ಕೆ ಅವ್ರನ್ನ ಹಚ್ಚುತ್ತೆ ಅಥವಾ ಅವ್ರನ್ನ ಕೆಲಸ ಮಾಡ್ಸಕ್ಕೆ ಪ್ರೇರೇಪಣೆಯನ್ನ ನೀಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎರಡನೇದೇನು, ಇಂಪ್ರೂವ್ ಲೆವೆಲ್ ಆಫ್ ಎಫಿಷಿಯನ್ಸಿ ಆಫ್ ಎಂಪ್ಲಾಯಿ. ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ, ಈಗ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಅವನು ಎಕ್ಸ್ಪರ್ಟೈಸ್ ಆಗ್ತಾನೆ. ಹಾಗೇನೆ ಒಬ್ಬ ಎಫಿಷಿಯನ್ಸಿ ತುಂಬಾ ಚೆನ್ನಾಗಾಗುತ್ತೆ. ಒಬ್ಬ ಎಂಪ್ಲಾಯಿ ಹೊಸದಾಗಿ ಸೇರ್ಕೊಂಡವನು 5 ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಆಯ್ತಾ ಅಂತಂದ್ರೆ ನೆಕ್ಸ್ಟ್ ಅವ್ರಿಗೆ 10 ವರ್ಷ ಆಗ್ತಾನೆ. ಇನ್ನೊಂದು 2-3 ವರ್ಷ ಆಗೋಷ್ಟೊತ್ತಿಗೆ 20 ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗ್ತಾನೆ. ಹಾಗೇನೆ ಅವರವರ ಎಫಿಷಿಯನ್ಸಿ, ಅವ್ರ ಏನ್ ಎಫಿಷಿಯನ್ಸಿ ಅಂತಂದ್ರೆ ಅವರ ಪ್ರೊಡಕ್ಟಿವಿಟಿ, ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಅದು ಮೋಟಿವೇಶನ್ ನ ಸೆಕೆಂಡ್ ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೂರನೇದೇನು, ಲೀಡ್ಸ್ ಟು ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಮೋಟಿವೇಶನ್ ಏನ್ ಮಾಡುತ್ತೆ, ಒಬ್ಬ ಎಂಪ್ಲಾಯಿನ ಮೋಟಿವೇಟ್ ಮಾಡಿ ಕೆಲಸಗಳನ್ನ ತುಂಬಾ ಚೆನ್ನಾಗಿ ತೆಗೆಸುತ್ತೆ. ಆ ಕೆಲಸಗಳು ಯಾವಾಗ ಪ್ರೊಡಕ್ಟಿವ್ ಆಗಿ ಬರ್ತಾ ಹೋಗುತ್ತೆ, ಆರ್ಗನೈಸೇಷನ್ ಅಲ್ಲಿ ಉದ್ದೇಶ ಏನಿರುತ್ತೆ, ಒಂದು ಸಂಸ್ಥೆಯ ಉದ್ದೇಶ ಏನಿರುತ್ತೆ, ಪ್ರಾಫಿಟ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಎಕ್ಸ್ಪಾನ್ಷನ್ ಮಾಡ್ಬೇಕು ಅನ್ನೋದಾಗ್ಲಿ, ಅವು ಎಲ್ಲವನ್ನೂ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಗುರಿ ಅಥವಾ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 4ನೇ ಇಂಪಾರ್ಟೆಂಟ್ ಮೋಟಿವೇಶನ್ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಬಿಲ್ಡ್ ಫ್ರೆಂಡ್ಲಿ ರಿಲೇಶನ್ಶಿಪ್. ಮೋಟಿವೇಶನ್ ಏನ್ ಮಾಡುತ್ತೆ ಅಂತಂದ್ರೆ ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳ ಜೊತೆ ಫ್ರೆಂಡ್ಲಿ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡುತ್ತೆ. ಸೂಪರ್ವೈಸರ್, ಸಬಾರ್ಡಿನೇಟ್ ಆಗಿರ್ಲಿ ಅಥವಾ ತಮ್ಮ ಕೊಲೀಗ್ಸ್ ಆಗಿರ್ಲಿ, ಯಾರ ಜೊತೆ ವರ್ಕ್ ಮಾಡ್ತಾರೆ ಅವ್ರ ಜೊತೆ ಫ್ರೆಂಡ್ಲಿ ರಿಲೇಶನ್ಶಿಪ್, ಒಳ್ಳೆ ಬಾಂಧವ್ಯವನ್ನ ಸೃಷ್ಟಿ ಮಾಡ್ಕೊಳ್ಳಕ್ಕೆ ಈ ಮೋಟಿವೇಶನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಲ್ ಸ್ಟೆಪ್ ಯಾವುದು ಅಂದ್ರೆ ಲೀಡ್ಸ್ ಟು ಸ್ಟೆಬಿಲಿಟಿ ಆಫ್ ವರ್ಕ್ ಫೋರ್ಸ್. ಏನ್ ಹೇಳ್ತಿದೆ,
ಒಂದು ಆರ್ಗನೈಸೇಷನ್ ಹ್ಯೂಮನ್ ರಿಸೋರ್ಸ್ ಸ್ಟೆಬಿಲಿಟಿ ಯಾವಾಗ ಇರುತ್ತೆ ಅಂತ ಅನ್ನುತ್ತೆ. ನಾನು ಈ ಕಾನ್ಸೆಪ್ಟ್ ನ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ತುಂಬಾ ಸಲ ಹೇಳಿದ್ದೀನಿ. ಯಾವಾಗ ಅಂತಂದ್ರೆ ಒಂದು ಆರ್ಗನೈಸೇಷನ್ ಹ್ಯೂಮನ್ ರಿಸೋರ್ಸ್ ಸ್ಟೆಬಿಲಿಟಿ ಇದೆ ಅಂತಂದ್ರೆ ಪ್ರತಿ ವರ್ಷ ಸುಮ್ಮನೆ ಅಪಾಯಿಂಟ್ ಆಗೋದು, ಒಂದು 6 ತಿಂಗಳು ಮಾಡೋದು ಬಿಟ್ಟು ಹೋಗೋದು, ಆ ತರ ಇದ್ರೆ ಸ್ಟೆಬಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅದ್ರ ಅರ್ಥ. ಯಾವ ಆರ್ಗನೈಸೇಷನ್ಗೆ ತುಂಬಾ ಸ್ಟೆಬಿಲಿಟಿ ಇರುತ್ತೆ ಅಲ್ಲಿ ಎಂಪ್ಲಾಯೀಸ್ ಗಳು ಬಿಟ್ಟು ಹೋಗಲ್ಲ, ಟರ್ನ್ ಓವರ್ ಜಾಸ್ತಿ ಆಗಲ್ಲ. ಯಾಕಂತಂದ್ರೆ ಅವರಲ್ಲಿ ಒಂದು ಯೂನಿಟಿ ಇರುತ್ತೆ. ಬಿಡ್ಬೇಡಿ, ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ, ಅವ್ರನ್ನ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಇಲ್ಲ ಈಗ ಈ ವರ್ಷ ನೀವು ಟಾರ್ಗೆಟ್ ಅಚೀವ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅಚೀವ್ ಮಾಡಿ. ಸೊ ಈ ತರ ಅವ್ರು ಏನ್ ಮಾಡ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಂದು ಟೀಮ್ ಯೂನಿಟ್ ಅಲ್ಲಿ ಮಾಡ್ಕೊಂತಾ ಹೋಗ್ತಾರೆ. ಹಾಗಾಗಿ ಒಂದು ಪ್ಲೇಸ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಸ್ಟೆಬಿಲಿಟಿ. ಈಗ ನೋಡಿ ಇಲ್ಲಿ, ಈಗ ಏನಾಯ್ತು, ಒಂದು ಆರ್ಗನೈಸೇಷನ್ ಇತ್ತು, ಒಂದ್ 5 ವರ್ಷದಿಂದ ಅದು ರನ್ ಮಾಡ್ತಾ ಇದೆ. ಕೆಲವರು ಏನು ಅದ್ರಲ್ಲಿ ಒಂದು 20 ಜನ ಎಂಪ್ಲಾಯೀಸ್ ಗಳು ಇದ್ರು ಅಂತ ಅನ್ಕೊಳ್ಳಿ. 20 ಜನ ಈಗ 5 ವರ್ಷದಿಂದ ಮಾಡ್ಕೊ ಬರ್ತಾ ಇದಾರೆ ಅಂತಂದ್ರೆ 5 ವರ್ಷದಿಂದನೂ ಕೆಲಸ ಮಾಡ್ತಾ ಇರೋರು ಒಂದ್ 5 ಜನ ಇರ್ಬೋದು ಅಂತ ಅನ್ಕೊಳ್ಳಿ. ಆ ಆರ್ಗನೈಸೇಷನ್ ಅಲ್ಲಿ ಏನೇನ್ ಕೆಲಸ ನಡೀತೆ ಆ 5 ಜನಕ್ಕೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಈಗ ಹೊಸೊಬ್ರು ಯಾರು ಬಂದ್ರು ಅಂತಂದ್ರೆ ಈ 5 ಜನ ಅವ್ರಿಗೆ ಗೈಡ್ ಹೌದಲ್ವಾ. ಯಾರೇ ಹೊಸೊಬ್ರು ಬಂದ್ರು ಅಂತಂದ್ರೆ ಈ 5 ಜನ ಗೈಡ್ ಮಾಡ್ಬೋದು. ಈ 5 ಜನ ಮತ್ತೆ ಇಡೀ ಎಂಟೈರ್ ಸಿಸ್ಟಮ್ ಬಿಟ್ಟು ಕೆಲಸ ಕೊಟ್ಟು ಹೋಗ್ಬಿಟ್ರು ಅಂತಂದ್ರೆ ಅವಾಗ ಏನಾಗುತ್ತೆ, ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನೋ ಇರುತ್ತೆ, ಆದ್ರೆ ಇಲ್ಲಿ ಮಾಡ್ಸೋರು ಯಾರು, ಹೊಸದಾಗಿ ಎಂಪ್ಲಾಯ್ ಬಂದ್ರು ಅಂತಂದ್ರೆ ಅದನ್ನೆಲ್ಲ ಕಡಿಮೆ ಮಾಡೋರು ಯಾರು. ಈಗ ಆ 5 ಜನ ಒಂದಷ್ಟು ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಟಾರ್ಗೆಟ್ ಗಳನ್ನ ಈಗಾಗಲೇ ಅಚೀವ್ ಮಾಡ್ತಿರ್ತಾರೆ. ಬಟ್ ಹೊಸೊಬ್ರು ಬಂದ್ರು ಅಂತಂದ್ರೆ ಅವ್ರಿಗೂ ಕೆಲಸ ಮಾಡಕ್ಕಾಗಲ್ಲ. ಹಾಗೆ ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಯಾರು ಕೆಲಸಗಳನ್ನ ಮಾಡಿಸ್ಕೊಡ್ತಿದ್ರು ಆ ಟೆಕ್ನಿಕಲ್ ಯೂಸ್ ಮಾಡಿಸ್ತಿದ್ರು, ಬಟ್ ಈಗ ಅವ್ರಿಗಿಲ್ಲ, ಅವ್ರ ಆಬ್ಸೆನ್ಸ್ ಇದಾರೆ ಅಂತಂದ್ರೆ ಆ ಕೆಲಸಗಳನ್ನ ಮಾಡ್ಸಕ್ಕೆ ಆಗೋದಿಲ್ಲ. ಸೊ ಎಂಪ್ಲಾಯಿಗಳು ಸ್ಟೇಬಲ್ ಇದ್ರೆ ಮಾತ್ರ ಒಂದು ಆರ್ಗನೈಸೇಷನ್ ತುಂಬಾ ಲಾಂಗ್ ಜರ್ನಿಲಿ ಇರ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಹಾಗಾಗಿ ಮೋಟಿವೇಶನ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಅದ್ರ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಹೋಗಿದ್ದೀವಿ. ಗೈಸ್, ಇಲ್ಲಿಗೆ ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಯಾವುದು ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ಫಸ್ಟ್ ಪಾರ್ಟ್ ಕವರ್ ಆಯ್ತು. ಮತ್ತೆ ಇನ್ನುವೆ ಸೆಕೆಂಡ್ ಮತ್ತೆ ಥರ್ಡ್ ಇದಕ್ಕೆ ಪಾರ್ಟ್ ಬರುತ್ತೆ. ಯಾಕಂತಂದ್ರೆ ಕಾನ್ಸೆಪ್ಟ್ ಸಿಕ್ಕಾಬಿಟ್ಟು ಎಲಾಬರೇಟ್ ಆಗಿದೆ. ಕಾನ್ಸೆಪ್ಟ್ ಗಳನ್ನ ಎಲ್ಲೂ ಮಿಸ್ ಮಾಡ್ಲಿಕ್ಕೆ ಚಾನ್ಸ್ ಇರಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ 8 ಮಾರ್ಕ್ಸಿನ ಕ್ವಶನ್ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ. ಸೊ 8 ಮಾರ್ಕ್ಸಿನ ಕ್ವಶನ್ ಬರೋ ಚಾನ್ಸಸ್ ಇರೋದ್ರಿಂದ ನೀವು ಎಲ್ಲಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡು ಅಂತ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಳ್ಳೋಣ. ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಡೈರೆಕ್ಟಿಂಗ್ ಅಂತಂದ್ರೆ ನಿರ್ದೇಶನ ಕನ್ನಡದಲ್ಲಿ. ಡೈರೆಕ್ಟಿಂಗ್ ಅಂತಂದ್ರೆ ಇದ್ರ ಮೀನಿಂಗ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಡೈರೆಕ್ಟಿಂಗ್ ಯಾವ್ಯಾವುದು, ಹಾಗೆ ಡೈರೆಕ್ಟಿಂಗ್ ನ ಇಂಪಾರ್ಟೆನ್ಸ್ ಗಳು ಏನು, ಪ್ರಾಮುಖ್ಯತೆಗಳೇನು, ತತ್ವಗಳು ಏನು, ಡೈರೆಕ್ಟಿಂಗ್ ನ ತತ್ವಗಳು ಏನೇನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಎಲಿಮೆಂಟ್ ಆಫ್ ಡೈರೆಕ್ಷನ್, ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಶನ್ ಈಗಾಗಲೇ ಆಸ್ ಆಫ್ ನಾವು ಯಾವ್ಯಾವ್ದನ್ನು ಮುಗಿಸ್ಕೊಂಡಿದ್ವಿ. ಸೂಪರ್ವಿಷನ್ ಅನ್ನೋದನ್ನ ಈಗಾಗಲೇ ಮುಗಿಸ್ಕೊಂಡಿದೀವಿ. ಮೋಟಿವೇಶನ್ ಅನ್ನೋದನ್ನ ಈಗಾಗಲೇ ಮುಗಿಸ್ಕೊಂಡಿದೀವಿ. ನೆಕ್ಸ್ಟ್ ನಾವು ಕಲಿಬೇಕಾಗಿರೋದು ಲೀಡರ್ಶಿಪ್ ಮತ್ತೆ ಕಮ್ಯುನಿಕೇಶನ್. ನೆಕ್ಸ್ಟ್ ಇದ್ರಲ್ಲಿ ಕಲಿತಾ ಹೋಗೋಣ. ಯಾವ್ದನ್ನ ಕಲ್ತ್ಕೊಂಡು ಸೂಪರ್ವಿಷನ್ ಅಂತಂದ್ರೆ ಏನು, ಹಾಗೆ ಒಬ್ಬ ಸೂಪರ್ವೈಸರ್ ಏನೇನ್ ರೋಲ್ ಅನ್ನು ಪ್ಲೇ ಮಾಡ್ತಾನೆ, ಹಾಗೆ ಮೋಟಿವೇಶನ್ ಅಂತಂದ್ರೇನು, ಮೋಟಿವೇಶನ್ ಇರ್ತಕ್ಕಂತಹ ಏನೋ ಫೀಚರ್ ಗಳೇನು, ಗುಣಲಕ್ಷಣಗಳೇನು, ಹಾಗೆ ಮೋಟಿವೇಶನ್ ನ ಪ್ರಾಮುಖ್ಯತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ. ಹಾಗೇನೆ ನಾನು ಕ್ಲಾರಿಫಿಕೇಶನ್ ನ ಕೊಡ್ಲಿಕ್ಕೆ ನಿಮ್ಗೆ ಮಾಡ್ತೀನಿ. ಹಾಗೆ ಏನಂತಂದ್ರೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಕ್ರಿಯೇಟ್ ಆಗಿದೆ, ಅದಕ್ಕೆ ಜಾಯಿನ್ ಆಗಿ ಕಂಪ್ಲೀಟ್ ಆಗಿ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಡೌಟ್ ಇತ್ತು ಅಂತಂದ್ರೆ ಕೇಳಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಗಳಿಗೆ ಸಿಗ್ತಾ ಹೋಗೋಣ. NCERT ಟೆಕ್ಸ್ಟ್ ಬುಕ್ ನ ಈ ಚಾಪ್ಟರ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀರಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಫೈನಲ್ ಆಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಗೈಡ್ ಅಥವಾ ಟೆಕ್ಸ್ಟ್ ಬುಕ್ ಯಾವ್ದಿದೆ ಈಗ ಕುತ್ಕೊಂಡು ನಾನು ಪಾಠ ಮಾಡಿದ ಏನ್ ಕೀ ಪಾಯಿಂಟ್ ನ ಬರ್ಕೊಂಡಿದ್ದೀರಲ್ಲ ಅದನ್ನ ಇಟ್ಕೊಂಡು ನೋಡಿ. ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಅನ್ನೋದು ಚಾನ್ಸಸ್ ಗಳು ಕಮ್ಮಿ ಇರುತ್ತೆ. ಓಕೆನಾ? ಮತ್ತೆ ಈ ಚಾಪ್ಟರ್ ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗೋಣ.